सृष्टिस्थित्यप्ययेहानेति दृश्यतमो बन्धमोक्षाश्च यस्मात् अस्य श्रीब्रह्मरुद्रप्रभृति सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् ಎಷ್ಟು ನಾಲ್ಕು ಮೂರು ಇಹ ಭವಚ್ಚರಣೇಷು ಸುಜಾತಭುವೋ ಚಿತಹೃಷೀಕವಾಯುಭಿः ಉದಾತ್ತ ಮಹತ್ತುರಗೈಃ ಯಾ ಇಹ ಯತಂತಿ ಅನತಿಲೋಲमुपायविदो ವ್ಯಸನಶತಾಬ್ಧಿ ತಾರಂ ಅಪಹಾಯ ಗುರೋಶ್ಚರಣಂ ವಣಿಜಯವ ಉಚ್ಛ್ವಸಂತಿ 33 ಆದ್ಮೇಲೆ 34 ಇದೆಯಲ್ಲ 35 ಇದೆಯಲ್ಲ ಅದರಲ್ಲಿ 34 ಯಾವುದು ವಣಿಜ ನಂಬರ್ ಹೆಚ್ಚು ಕಡಿಮೆ ಆಗಿದೆ. ಎರಡು ಒಟ್ಟಿಗೆ ಸೇರಿಸಿ ಅರ್ಥ ಹೇಳ್ತಾರೆ. ವಣಿಜ ಇವ ಉಚ್ಛ್ವಸಂತಿ ಅಕೃತ ಕರ್ಣಧಾರಾ ಜಲಧೌ ಸ್ವಜನ ಸುತಾತ್ಮಧಾರ ಧನಧಾಮಧರಾಃ ಸುಖಶಾಂತಿಮತಿ ತ್ವಯಿಃ ಸಂತಿ ನ ತಾನಿ ನೃಣಾಂ ವಿಭವ ಯದ್ಯಪಿ ಉದ್ಯತಿ ಶ್ರಯತ ಆತ್ಮನಿ ಸರ್ವರಸೆ. ಇದು ಸ್ವಲ್ಪ ಆಗಿತ್ತು. ಭವಚ್ಚರಣೇಷು ಸುಜಾತ ಸ್ಥಾನಾಃ ಹಿಂದಿದೆ. ಭವಚ್ಚರಣೇಷು ಸುಜಾತ ಭುವಃ. ಭುವ ಅಂದರೆ ನೆಲೆ. ಯಾರು ನಿನ್ನ ಪದದಲ್ಲಿ ನೆಲೆಯನ್ನು ಕಂಡಿರ್ತಾರೋ, ನಿನ್ನ ಪಾದದಲ್ಲೇ ಮಗ್ನರಾಗಿರ್ತಾರೋ ಅವರು ಉತ್ತಮ ಯೋಗ್ಯತಾಯುಕ್ತಾ. ಹೃಷೀಕಾಣ್ಯೇವ, ಹೃಷೀಕಗಳು ಅಂದರೆ ಇಂದ್ರಿಯಗಳು. ಹೃಷೀಕಗಳನ್ನೆಲ್ಲ ಕೂಡ ಇಂದ್ರಿಯಗಳನ್ನೆಲ್ಲ ಕೂಡ ಮಹತ್ವ ಅವೇ ತುರ್ಗಗಳು. ಇಂದ್ರಿಯಾಣಿ ಹಯಾನಾಹು ಅಂಥೇಳಿ ಯಾವ ಉಪನಿಷತ್ತು? ಕಠೋಪನಿಷತ್ತು. ಇಂದ್ರಿಯಾಣಿ ಹಯಾನಾಹು ಅಂತ ಹೇಳಿದ್ದಾರೆ. ಆದ್ದರಿಂದ ಇಂದ್ರಿಯಗಳೇ ತುರ್ಗಗಳು. ಭಾಳ ಸ್ವಾರಸ್ಯ ಅಂದರೆ ನಾವು ಪ್ರಯಾಣ, ನಮ್ಮ ದೇಹ ಒಂದೇನಿದು ಯಾನ. ಇಲ್ಲಿ ವೈಕುಂಠಕ್ಕೆ ಹೋಗಬೇಕು, ಸಾಧನ ಶರೀರ ಇದೆ. ಇದಕ್ಕೆ ರಥ ಇದೆ. ರಥಕ್ಕೆ ಏನಿರಬೇಕು? ಕುದುರೆಗಳು ಬೇಕು. ಇಂದ್ರಿಯಗಳೇ ಎಷ್ಟು ಕುದುರೆ ಇವೆ? 10 ಕುದುರೆ ಇವೆ. 10 ಯಾವುದಾದ್ರು 5 ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. 10 ಅದಕ್ಕೆ ದಶರಥ ಅಂತ ಕರೆದು. ದಶರಥ ಅಂದ್ರೇನು? ದಶೇಂದ್ರಿಯಯುಕ್ತ ರಥ. ದಶೇಂದ್ರಿಯಗಳು ಅಂತಕ್ಕಂಥ ಕುದುರೆಗಳ ಹೂಡಲ್ಪಟ್ಟಂಥ ರಥ. ಅದಕ್ಕೆ ಆತ ರಾಮದೇವರು ಸಿಕ್ಕರು. ಮುಂದೆ ವೈಕುಂಠಕ್ಕೆ ಹೋಗ್ತಾರೆ. ಅದು ಸಣ್ಣ ಪುಟ್ಟ ವಿಷಯ ಬೇರೆ ನಡೀತು. ಅಂದರೆ ಏನು ಮಾಡಬೇಕೀಗ? ಯಾವಾಗ ನಮ್ಮ ದೇಹವನ್ನು ಏನಂತ ನೋಡ್ಬೇಕು ನಾವೀಗ? ಇದು ವೈಕುಂಠದ ಪ್ರಯಾಣಕ್ಕೆ ಪರಮಾತ್ಮ ಕೊಟ್ಟಿರತಕ್ಕಂತಹ ರಥ ಇದು. ವಿಜ್ಞಾನ ಸಾರಥಿರ್ಯಸ್ತು ಮನಃ ಪ್ರಗ್ರಹವಾನ್ ನರಹ. ಅದಕ್ಕಿದ್ಯಾವುದು ಲಗಾಮ್ ಯಾವುದು ಅಂತ ಕೇಳಿದ್ರೆ ಮನಸ್ಸೇ ಲಗಾಮ್. ಅದಕ್ಕೆ 10 ಇಂದ್ರಿಯಗಳಿಗೆ ಕ್ಯಾಪ್ಟನ್ ಯಾವುದು ಅಂತ ಕೇಳಿದರೆ ಮನಸ್ಸು. ವಿಜ್ಞಾನ ಸಾರಥಿರ್ಯಸ್ತು ಮನಃ ಪ್ರಗ್ರಹವಾನ್ ನರಹ ಸೋಧ್ವನ ಸಾರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ ಅಂತ ಕಠೋಪನಿಷತ್ತು. ಅದು ಗೊತ್ತಾದರೆ ಅದ್ರ ವಿವರಣೆ ಇದಿಷ್ಟು ಕೂಡ. ಅದಕ್ಕೆ ವೇದಾರ್ಥ ಪರಿಬ್ರಹ್ಮಿತ. ಉಪನಿಷತ್ತಿನ ಮಾತನ್ನು ವಿವರಣೆ ಮಾಡೋದ್ರಿಂದ ಏನಂತ ಕರೀತಾರೆ ಇದಕ್ಕೆ? ಭಾಗವತಕ್ಕೆ ವೇದಾರ್ಥ ಪರಿಬ್ರಹ್ಮಿತ. ಮಹಾತ್ವರಗಾಹ. ಸಾಮಾನ್ಯ ಕುದುರೆಗಳಲ್ಲ ಇವು. ಸಾಮಾನ್ಯ ಕುದುರೆಗಳು ಏನೋ ಆಗಿಬಿಡ್ಬೋದು. ಸ್ವರೂಪದಲ್ಲೇ ಇರ್ತಕ್ಕಂಥ ಕುದುರೆಗಳು. ಇನ್ನೂ ಹೇಳೋದಾದರೆ ಸ್ವರೂಪದಲ್ಲೇ ಇರ್ತಕ್ಕಂಥ ಕುದುರೆಗಳು ಒಂದು ಯಾವುದು? ಎಷ್ಟು ಸ್ವಾರಸ್ಯ ಇದೆ ಅಂದರೆ, ದೇಹ ರಥ ನಮಗೆ ದೇಹ ಅರ್ಥ ಆಗುತ್ತೆ. ಸ್ವರೂಪ ದೇಹನೇ ಇದೆ. ಸ್ವರೂಪ ದೇಹ ಕೂಡ ಯಾವುದು? 10 ಇಂದ್ರಿಯಗಳು. ಸ್ವರೂಪಭೂತ ಇಂದ್ರಿಯಗಳು ಅವೆಲ್ಲ ಕುದುರೆಗಳು. ಇಂದ್ರಿಯಗಳೆಲ್ಲ ಕುದುರೆಗಳು. ಮುಂದೆ ಹೋಗ್ಲಿಕ್ಕೆ ಎಳ್ಕೊಂಡು ಹೋಗ್ತಕ್ಕಂಥ ಸಾಧನೆ. ಸ್ವರೂಪದಲ್ಲೇ ಇರೋದ್ರ ಸಮಸ್ಯೆನೇ ಇಲ್ಲ. ಅದಕ್ಕೆ ಸಾರಥಿ ಯಾರು? ವಿಜ್ಞಾನ ಸಾರಥಿ. ವಿಜ್ಞಾನ ಅಂದರೆ ಯಾರು? ವಾಯುದೇವರು. ಮಾರುತನು ಸೂತನೆನಿಪ ಸರ್ವಕಾಲದೊಳಗೆ. ಇದೆಲ್ಲ ಹರಿಕಥಾಮೃತಾರ ಯಾತಕ್ಕೆ ಒಳ್ಳೆಯ ಗ್ರಂಥ ಅಂದರೆ ಎಲ್ಲ ಸೇರಿಸಿದ್ದಾರೆ. ವಾಯುದೇವರೇ ಮುಂದೆ ಓಡಿಸ್ಕೊಂಡು ಹೋಗೋರು. ಅರ್ಥ ಆಯ್ತಾ? ಅವರಿಗೆ ಸಾರಥಿಯಾಗಿ ಪರಮಾತ್ಮ ಇದ್ದಾನೆ. ಇದರ ಅರ್ಥ ಮಾಡಿಕೊಂಡ್ರೆ ಮನಃ ಪ್ರಗ್ರಹವಾನ್ ನರಹ ಸೊ ಅಧ್ವನ ಪಾರಮಾತ್ಮ. ಅವನು ಗುರಿ ಮುಟ್ತಾನೆ. ಗುರಿ ಯಾವುದು? ಪಾರ ಅಂದರೆ ಗುರಿ. ಯಾವುದು ಗುರಿ ಅಂದರೆ ತದ್ವಿಷ್ಣೋ ಪರಮಂ ಪದಂ. ವೈಕುಂಠ ಲೋಕ ಸೇರ್ತಾನೆ. ಪರಮಾತ್ಮ ಹರಿಪದವನ್ನು ಸೇರಿದರು ಅಂತ ಹೇಳ್ತಾರೆ ಸಾಮಾನ್ಯ. ವೈಕುಂಠವನ್ನು ಸೇರ್ತಾರೆ ಅಂತ ಅರ್ಥ. ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಮಧ್ಯ ಮಧ್ಯೆ ನಿದ್ರೆಗಿದ್ರೆ ಆತಕ್ಕೆ ಅಂದರೆ ಕುದುರೆಗಳಿಗೆ ಏನಾಗುತ್ತೆ? ಆಯಾಸ ಆಗುತ್ತಲ್ಲ, ಸ್ವಲ್ಪ ಗ್ಯಾಪ್ ಕೊಡಬೇಕು. ಸ್ವಾಪಂ ಸಮಾಪಯತಿ
ಯಾತಕ್ಕೆ ಪ್ರಾಪಯತಿ ಶ್ರಮಾಪ ಹೃದಯ, ನಿದ್ರೆ ಎಲ್ಲ ಕೂಡ ವಿಶ್ರಾಂತಿ ಅದಿಷ್ಟು, ನಾನ್ ಸ್ಟಾಪ್ ಹೋಗ್ಲಿಕ್ಕೆ ಬರೋದಿಲ್ಲ ಅಂತ ಹಾಗೆ ಮಾಡ್ತಾರೆ. ಧ್ಯಾನಕ್ಕೆ ಹೋದಾಗ ನಾನ್ ಸ್ಟಾಪ್, ಧ್ಯಾನಕ್ಕೆ ಹೋದಾಗ ನಾನ್ ಸ್ಟಾಪ್ ಇದ್ದಾಗ, ಉಳಿದಂತೆ ಅದಕ್ಕೆ ವಿಶ್ರಾಂತಿ ಬೇಕಾಗಬೇಕೆಲ್ಲ ಕೂಡ. ಅಂದರೆ ಸರಿಯಾಗಿ ಅರ್ಥ ಆಗುತ್ತೆ. ದೇಹವೇ ರಥ ಇದೆ, ಅಧ್ಯಾತ್ಮ ಇದೆ, ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಹ್ಞೂ ಹಾಂ ಹಾಂ ಎಲ್ಲದಕ್ಕೂ ಸ್ವರೂಪ ದೇಹದಲ್ಲೂ ಇದೆ ಎಲ್ಲವೂ. ಯಾವ ವರ್ಕ್ ಮಾಡಿದ್ರೆ ಇಲ್ಲೇ ಇಲ್ಲ. ಕಣ್ಣು ಕಾಣುತ್ತೆ ಅಂದರೆ ಸ್ಪೆಕ್ಸ್ ಏನದು ಹೊರಗಿನ ದೇಹ ಇದ್ದಾಗ ಅಷ್ಟೇ. ಕಣ್ಣೆಲ್ಲ ಯಾವ ಸ್ಪೆಕ್ಸ್ ಹಾಕಿದ್ರು ಅಷ್ಟೇ. ಅದು ಸ್ವರೂಪ ದೇಹ ಇಂದ್ರಿಯಕ್ಕೆ ಅದು ಅಟ್ಯಾಚ್ ಆದಾಗ ಏನಾಗುತ್ತದೋ ವರ್ಕ್ ಮಾಡಿದ್ರೆ ಅಟ್ಯಾಚ್ ಮಾಡೋದಿಲ್ಲ. ಅದಕ್ಕೆ ಸತ್ತು ಹೋದ್ಮೇಲೆ ಕೆಲಸ ಮಾಡೋದಿಲ್ಲ. ಅದಕ್ಕೆ ಅಂದರೆ ಡೀಲಿಂಗ್ ಕಣ್ಣು ಮುಚ್ಕೊಂಡು ಸ್ಪೆಕ್ಸ್ ಹಾಕ್ಕೊಂಡ್ರೆ ಏನು ಉಪಯೋಗ ಆ ಥರ. ಹಾಂ ಯಾರಿಗೆ ಹಾಂ ಹೌದು, ಬರೀ ವೈಕುಂಠದಲ್ಲೂ ಇರುತ್ತವೆ. ಅದಕ್ಕೆ ಈ ದೇಹಗಳು ಬದಲಾಗುತ್ತೆ ಹೊರತು ಏನು ಬದಲಾಗೋದಿಲ್ಲ. ಮುಖ್ಯವಾದ ರಥ ಇದ್ದೇ ಇರುತ್ತೆ, ಆ ರಥ ಹೋಗೋದೇ ಇಲ್ಲ. ವೈಕುಂಠದಲ್ಲಿ ರಥ ಅದಕ್ಕೇನೆ ಸಾರಥಿ ಕೃಷ್ಣ ರಥ ದೇವರು ನಡೆಸ್ತಾರೆ. ಧಿಯೋ ಯೋನಃ ಪ್ರಚೋದಯ ರಥಿ ಹೇಳಬಹುದು, ನಡೆಸೋ ಸಾರಥಿನೇ. ಗೊತ್ತಾಯ್ತಾ? ಅದಕ್ಕೆ ದೃಷ್ಟಾಂತ ಸರ್ವಸಾಮ್ಯ ತಿಳ್ಕೊಬಾರ್ದು. ದೇವರು ಎಂಥ ಸಾರಥಿ ಅಂದರೆ ಗುರುವಾದ ಸಾರಥಿ. ಗುರುಗಳು ಸಾರಥಿ ಇದ್ದ ಗೈಡ್ ಮಾಡ್ತಾರೆ. ಆದ್ದರಿಂದ ಇದನ್ನು ಯಾವ ಲೆವೆಲ್ ತೊಗೊಳ್ಬಾರ್ದು, ಜಾಸ್ತಿ ಡ್ರೈವರ್ ಮಾರ್ತಲ್ಲಿ ತೊಗೊಳ್ಬಾರ್ದು. ಆಲ್ ಓವರ್ ಗೈಡೆನ್ಸ್ ಇರಬೇಕು ಟೋಟಲ್. ಮತ್ತೆ ಹೋಯ್ತಾ ಏನಾಗಿದೆ? ಹಾಂ ರಥೋಪರಿ ಸ್ವೀಕರಣ ಉದಾತ್ತ ಸಾರಥಿರ್ಮತಃ. ಒಂದು ಉದಾತ್ತ ಅನ್ನೋ ಪದ ಇದೆ. ಉದಾತ್ತ ಅಂದರೆ ಏನು ಪದ ಬಂದಿದೆ ನೋಡಿ ಹಿಂದೆ. ಸುಜಾತ ಭುವೋ ಚಿತ ಹೃಷಿಕ ಇಂದ್ರಿಯಗಳು ವಾಯುಹಿ ಉದಾತ್ತ ಮಹತ್ತುರಗೈ. ಉದಾತ್ತ ತುರಗಗಳು ಮಹತ್ತುರಗಗಳು. ಏನು ಉದಾತ್ತ ಮಹತ್ತುರಗ ಅಂದರೆ ಸಾರಥಿಯಿಂದ ಕೂಡಿದಂತಹ ಕುದುರೆಗಳು. ಸಾರಥಿ ಇಲ್ಲದ ಕುದುರೆಗಳು ಏನಾಗುತ್ತೆ, ಎಲ್ಲೆಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸಾರಥಿ ಏನಂತ ಕರೀತಾರೆ, ಉದಾತ್ತ ಅಂತ ಹೆಸರಿದೆ. ಇವೆಲ್ಲ ಯಾರಿಗೆ ಅರ್ಥ ಆಗಬೇಕು? ಆಚಾರ್ಯ ಕೋಟ್ ಮಾಡಿದಾಗ ಗೊತ್ತಾಗುತ್ತೆ. ರಥೋಪರಿ ಸ್ವೀಕರಣ ಉದಾತ್ತ ಸಾರಥಿರ್ಮತಃ. ರಥದ ಮೇಲೆ ಕೂತಿರೋದ್ರಿಂದ ಸಾರಥಿ ಏನಂತ ಕರೀತಾರೆ, ಉದಾತ್ತ ಅಂತ ಕರೀತಾರೆ. ಉದಾತ್ತ ಮೇಲ್ಗಡೆ ಕೂಡಿಸಲ್ಪಟ್ಟವನು ಅಂತ ಅರ್ಥ. ಜಯೋ ವಿಷ್ಣೋಶ್ಚ ವಾಯೋಶ್ಚ ಭಕ್ತ್ಯಾತ ಪ್ರೀತಿ ಸಾಧನಂ ಜಗದೀಶಯೋ ಕುತೋ ಹೇತೋ ಸರ್ವಶಕ್ತೋರ್ಬಲಾಜಯ ಇದೆ. ಅದಕ್ಕೆ ಶರೀರ ಯಾಕೆ ಚೆನ್ನಾಗಿ ನೋಡ್ಕೋಬೇಕು ಅಂದರೆ, ವೆಹಿಕಲ್ ಯಾವಾಗಲೂ ಹೇಗಿರಬೇಕು, ಒಳ್ಳೆ ಕಂಡೀಷನ್ಲಿರಬೇಕು. ಸುಸ್ಥಿತಿಯಲ್ಲಿದ್ದರೆ ಏನಾಗುತ್ತದೋ ಫಸ್ಟ್ ಕ್ಲಾಸಾಗಿ ಹೋಗೋದು. ಗಂಟೆಗೊಮ್ಮೆ ರಿಪೇರಿ ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಪ್ರಯಾಣ ನಿಂತು ಹೋಗ್ಬಿಡೋದು. ಅದಕ್ಕೆ ದೇಹ ಎಂಬುದೇನದು ಸಾಧನ ಶರೀರ ಆದ್ದರಿಂದ ಆರೋಗ್ಯ ನೋಡ್ಕೊಳ್ಳೋದು ಮುಖ್ಯ. ಅದು ಯಾರೋ ಕೊಟ್ಟರೆ ತಿನ್ನಕ್ಕೆ ಬರೋದಿಲ್ಲ. ನಮ್ಮ ದೇಹ ಯಾರು ನೋಡ್ಕೋಬೇಕಿದನ್ನು? ನಾನು ನೋಡ್ಕೋಬೇಕು. ಕಂಡವ್ರು ಯಾಕೆ ನೋಡ್ತಾರೆ ಅದನ್ನು? ಉಳಿದವ್ರು ಬಡಿಸೋಕ್ಕೆ ಬರ್ತಾರೆ. ನೀವು ಬೇಕು ಬೇಡ ಅಂತ ನಿಮ್ಮ ತೀರ್ಮಾನ. ಒದ್ದಿದ್ದೆಲ್ಲ ಹಾಕಿ ಹೊಡಿತೇನೆ ಬರಲ್ಲ ಅವರು. ಬೇಕಾದರೆ ಹಾಕಿ ಹೊಡಿ ಅಂತ ಅಷ್ಟೇ ಅರ್ಥ. ಇವನೇನು ಮಾಡ್ತಾರೆ, ಹಾಕಿದ್ರೆ ಬೇಕು ತಿಳ್ಕೊತ ತಪ್ಪದು. ನಮಗೆ ಬೇಕಿರಬೇಕು ಹೊರತು ಬಡಿಸೋರು ಬೇಕಿರಬಾರ್ದು. ಬಡಿಸೋರು ಅಷ್ಟೇ, ಬೇಡ ಅಂತ ಅಷ್ಟೇನು ಮಾಡಿಬಿಡ್ಬೇಕು, ಬಿಟ್ಟು ಬಿಡಬೇಕು. ಒತ್ತಾಯ ಮಾಡಬಾರ್ದು. ಯಾಕೆ ದೇಹ ಅವ್ರದ್ದು, ಆರೋಗ್ಯ ಅವ್ರದ್ದು. ಕೆಲವು ಸಂಕೋಚ ಪಡೋರಿರ್ತಾರೆ, ಅದು ಬೇಡ ಅಂತ. ಅದಕ್ಕೆ ಹೇಳ್ತಾರೆ ಊಟಕ್ಕೆ ಕೂತ ಸಂಕೋಚ ಪಡಬಾರದು. ಎರಡಕ್ಕೆ ಹಾಕ್ಸೋಡೋದಕ್ಕೂ ಬೇಡ ಅನ್ನೋದಕ್ಕೂ. ಬರೀ ಹಾಕ್ಸೋಡೋದು ಸಂಕೋಚ ಪಡಬಾರ್ದಲ್ಲ, ಬೇಡ ಅಂತ ಧೈರ್ಯ ಹೇಳೋದು, ಬೇಡ ಅಂತ ಹೇಳಬೇಕಲ್ಲ. ಅದು ಉಳಿದವ್ರಿಗೆ ಇಲ್ದಾಗುತ್ತೆ. ಜೊತೆಗೆ ಅದು ಬೇರೆ ಇವ್ರು ಎಕ್ಸ್ಟ್ರಾ ತಿಂತಾರೆ, ಅವರಿಗೆ ಉಳಿದವ್ರಿಗೆ ಸಾಲದು ಬರುತ್ತಪ್ಪ. ಅದು ಆಗಬಾರ್ದು. ಎಷ್ಟೋದ್ರೂ ಕೊಡಿ ಪ್ರಾಣಿಗಳಿಗೆ ಮುಟ್ಟುತ್ತಾದ್ರಿಂದ ಪ್ರಕೃತಿ ವಾಪಸ್ ಹೋಗುತ್ತೆ. ವೇಸ್ಟ್ ಅಲ್ಲ ಅದು. ಸುಮ್ಮನೆ ಮಾಡಿದರೆ ವೇಸ್ಟ್. ಜಯೋ ವಿಷ್ಣೋಶ್ಚ ವಾಯೋಶ್ಚ ಭಕ್ತಿ. ಅದರಿಂದ ಏನು ಮಾಡಬೇಕು ನಾವಾಗ? ಸಾಹ್ಯ ಪತಂತಿ ಅತಿಲೋಲ ಉಪಾಯ ವಿಧ ವ್ಯಸನ ಶತಾಬ್ಧಿ ತಾರಂ ಅಪಹಾಯ ಗುರೋಶ್ಚರಣ. ಇವೆಲ್ಲ ಭಾರಿ ಕಷ್ಟ ಇದೆಯಲ್ಲ. ಹೇಗೆ ಹೋಗಬೇಕು ಅಂದರೆ, ಇದು ಸಮುದ್ರನೂ ಹೌದು. ನಾವು ರಥದಲ್ಲಿ ಸಮುದ್ರ ದಾಟಕ್ಕೆ ಬರುತ್ತಾ ಅಂತ ಪ್ರಶ್ನೆ. ಸಂಸಾರ ಸಮುದ್ರ ರಥದಲ್ಲಿ ದಾಟಕ್ಕೆ ಬರುತ್ತಾ ಅಂಥ ರಥ ಇದು. ಈಗ ಕಂಡಿಡಿದಾರೆ ಎಂಥದ್ದು, ಫ್ಲೈಯಿಂಗ್ ಕಾರ್ಸ್. ಬೇರೆ ತಲೆಯಲ್ಲೂ ಬೇರೆ ಕೊಡ್ಬೇಕು, ಎರಡು ಮಾಡೋದು, ಒಟ್ಟಿಗೆ ಕೆಲಸ ಮಾಡೋದು. ಅರ್ಜುನ್ ರಥ ಹಾಗಿತ್ತು ಅಂತ ಹೇಳ್ತಾರೆ. ಅಂಬರಗಹ ರಥ ಅಂತ ಅರ್ಜುನ ಹೇಳ್ತಾರೆ. ಯಾವಾಗ ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಹರ್ತಾ ಇತ್ತು. ನಮ್ಮ ದೇಹ ಎಂಥ ರಥ ಅಂತ ಕೇಳಿದರೆ, ಸಂಸಾರ ಸಮುದ್ರದಲ್ಲೂ ನಡ್ಕೊಂಡು ಹೋಗುತ್ತೆ ಮುಂದೆ. ಅರ್ಜುನ ರಥ ಸಂಚಾರ ಮಾಡ್ತಿತ್ತು. ಹಾಗೆ ಆದ್ದರಿಂದ ಏನು ವಿರೋಧ ಬರೋದಿಲ್ಲ. ಸುಮಾರಾಗಿ ಇವತ್ತು ಫ್ಲೈಯಿಂಗ್ ಕಾರ್ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ಇವ್ರು ಏನೋ ಹೇಳ್ತಾರೆ, ರಥದಲ್ಲಿ ಹೇಗೆ ಹೋಗ್ಲಿಕ್ಕೆ ಬರುತ್ತೆ, ರಥದಲ್ಲಿ ಸಮುದ್ರ ದಾಟಕ್ಕೆ ಬರುತ್ತಾ ಅಂದರೆ ಉತ್ತರ ಬಂದಾಗ. ಬಟ್ ಇವ್ರಿಗೇನು ಕಾರು ಸ್ವಲ್ಪ ಮಾಡಿದ್ದಾರೆ ಅಷ್ಟು. ಸಮುದ್ರ ದಾಟಷ್ಟು ಕಾರೇನೋ ಅಲ್ಲ ಅದು. ಬಟ್ ಸ್ಟಿಲ್ ಏನದು, ಫ್ಲೈ ಮಾಡೋದು.
ಮನುಷ್ಯ ನಿರ್ಮಿತ ಫ್ಲೈ ಮಾಡುತ್ತೆ. ದೇವರು ಕೊಟ್ಟಿದ್ದು ಎಷ್ಟು ಬೇಕಾದ್ರೂ ಅದಕ್ಕೆ ಹೇಳ್ತಾರೆ ವ್ಯಸನ ಶತಾಬ್ದಿ. ನಮ್ಮ ಮುಂದೆ ಆಪತ್ತುಗಳು ಎಷ್ಟು ಬೇಕು ಗೊತ್ತಾ? ವ್ಯಸನ ಶತಾಬ್ದಿ. ಅಬ್ಧಿ ಅಂದರೆ ಸಮುದ್ರ, ವ್ಯಸನ ಶತ ಅಂದರೆ ನೂರಾರು ಆಪತ್ತುಗಳು. ಮತ್ತೆ ಇದೆಲ್ಲ ಟೈಟಾನಿಕ್ ಹೋಯ್ತಲ್ಲ, ಏನಾಯ್ತು ದಾರಿ ಒಡೆದು ಹೋಗ್ಬಿಡ್ತಾಗ. ಅದಕ್ಕೆ ಒಂದು ಆಪತ್ತಲ್ಲ, ನೂರಾರು ಆಪತ್ತುಗಳಿವೆ. ಇವನ್ನೆಲ್ಲ ದಾಟಬೇಕು. ಯೋಚನೆ ಮಾಡಬೇಡಿ. ಒಂದು ಉಪಾಯ ಇದೆ, ಗುರೋಶ್ಚರಣಂ. ಗುರುಗಳ ಇನ್ನು ಬಿಟ್ಟ ಬೇರೊಂದಿಲ್ಲ, ಒಂದೇ ಒಂದು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣವು. ಅವ್ರ ಮೇಲೆ ಡಿಪೆಂಡೆನ್ಸ್ ಇರಬೇಕು, ಬೇರೆ ಕಡೆ ಇರಬಾರ್ದು. ಅವ್ರು ಏನು ಮಾಡ್ತಾರೆ ಅಂದರೆ ವ್ಯಸನ ಶತಾಬ್ದಿ ತಾರಂ. ಎಷ್ಟು ಒಂದೇ ಪದ, ವ್ಯಸನ ಶತಾಬ್ದಿ ತಾರಂ. ತಾರ ಅಂದರೆ ನೋಡಿ, ಶತ ಅಂದರೆ 100 ಅಂತಲ್ಲ, ಬಹಳ ಬಹಳ. ಶತಶಬ್ದವು ಬಹುತ್ವವಾಗಿ ನೂರಾರು ಅಡ್ಡಿ ಆತಂಕಗಳಿದ್ದರೂ ಕೂಡ ಈ ಗುರುಗಳ ಚರಣವನ್ನು ನಂಬಿದಾಗ ಏನಾಗುತ್ತದೋ ಅದಕ್ಕೆ ನಾವು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಪ್ರತಿಯೊಂದು ಮಾತಲ್ಲಿ ಏನಿರಬೇಕಲ್ಲಿ ಗುರು ಮತ್ತು ಹರಿ ಎರಡು ದಾರಿ ತೋರಿಸೋರು, ಕರ್ಕೊಂಡು ಹೋಗೋರು ಭಗವಂತ. ಗುರೋಶ್ಚರಣಂ ವಣಿಜ ಇವ ಉಚ್ಛ್ವಸಂತಿ ಅಕೃತ ಕರ್ಣಧಾರಾಹ. ಇದಿಷ್ಟು ಒಂದಾಯ್ತು. ಈಗ ದೇವರನ್ನು ಗೆದ್ದು ಬಿಡಬೇಕು ಅಂತ. ದೇವರನ್ನು ಗೆಲ್ಲೋದು ಅಂದ್ರೆ ಏನು? ಜಯೋ ವಿಷ್ಣೋಶ್ಚ ವಾಯೋಶ್ಚ ಭಕ್ತ್ಯಾ ತತ್ ಪ್ರೀತಿ ಸಾಧನಂ. ಅವರ ಹೇಳ್ತಾರೆ, ದೊಡ್ಡವರು ಚಿಕ್ಕವರಿಗೆ ಗೆಲ್ಲೋದು ಅಂದರೆ ಅನುಗ್ರಹ ಸಂಪಾದನೆ ಮಾಡೋದು ಅಂತ ಅರ್ಥ. ಯಾವ ರೀತಿ ಗೆಲ್ಲೋದಲ್ಲ, ಅದಕ್ಕೆ ಹೇಳ್ತಾರೆ ಅಂಬರೀಷ್ ಹತ್ರ ಹೋಗಿ ನೀವೀಗ ನಾನು ನಿಮ್ಮನ್ನು ಬಿಡಿಸೋದಿಲ್ಲ, ಯಾಕೆಂದರೆ ನಾನು ಭಕ್ತ ಪರಾಧೀನ. ಏನು ಮಾಡಿದ್ದಾರೆ ನನಗವರೀಗ? ವಶೀಕುರ್ವಂತಿ ಮಾಂ ಭಕ್ತ್ಯ ಸತ್ಸ್ತ್ರೀಯ ಸತ್ವತಿಂ ಯಥ. ನನಗೆ ವಶ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವುದರಿಂದ? ಭಕ್ತಿಯಿಂದ. ಅದೇ ಭಕ್ತಿ ಪಾಶದಲ್ಲಿ ಕಟ್ಟುಬರ ಭವ ಕಟ್ಟು ಬಿಡಿಸುವನು. ಚಿಕ್ಕವ್ರು ವಶ ಮಾಡ್ಕೋಬೇಕು ಅಂದರೆ ಅನುಗ್ರಹ ಮಾಡಿ, ಇಲ್ಲ ಬಲಾತ್ಕಾರ ಮಾಡಿ. ಅದು ದೊಡ್ಡವ್ರು ನಡೆಯೋದೇ ಇಲ್ಲ. ಒಂದೇ ದಾರಿ, ಮತ್ತೊಂದು ದಾರಿ ಇಲ್ಲ. ಏನಿರಬೇಕು? ಅನುಗ್ರಹ ಒಂದೇ ಇರಬೇಕು. ಅದು ಬ್ರಹ್ಮಸೂತ್ರದಲ್ಲೇ ಬಂದಿದೆ. ಏನಂತ ಹೇಳಿದ್ದಾರೆ ಬ್ರಹ್ಮಸೂತ್ರದಲ್ಲಿ? ಲಿಂಗಭೂಯಸ್ವ ತದ್ದಿ ಬಲೀಯ ತದಪಿ ಸೂತ್ರ. ಅಂದರೆ ಗುರುವನುಗ್ರಹಕ್ಕೆ ಎಷ್ಟು ಜಾಗ ಇದೆ ಅಂದರೆ ಸ್ವಲ್ಪ ಒಂದು ಕಡೆ ಎಲ್ಲ ಉಳಿದ ಪ್ರಯತ್ನಗಳು, ಇನ್ನೊಂದು ಕಡೆ ಮಹಾಭಾರತ ಒಂದೇ ಒಂದು ಕಡೆಗೆ, ಉಳಿದೆಲ್ಲ ಗ್ರಂಥಗಳು ಒಂದು ಕಡೆ ಅಂತ ಹೇಳಿದ್ರಲ್ಲ ಹಾಗೆ ಉಳಿದೆಲ್ಲ ಸಾಧನೆ ಬೇಕೇ ಬೇಕು. ಆದರೆ ಅದಕ್ಕೆ ಲೀಡಿಂಗ್ ಗೈಡ್ ಯಾರಿರಬೇಕು ಅಂದರೆ ಗುರುಗಳಿರಬೇಕಾದ್ದರಿಂದ ಅದು ಕರ್ಣಧಾರ. ಗುರು ಕರ್ಣಧಾರ ಅಂದ್ರೇನು? ಅಂಬಿಗ. ಕರ್ಣಧಾರ ಅಂದರೆ ಅವರು ಅಂಬಿಗರು. ನಮಗೆ ಕೂಡ್ಲಕ್ಕೆ ಬಂದರೆ ಸಾಕು ಕಷ್ಟ ಬರೋದು, ನಡೆಸಕ್ಕೆ ಬರೋದಿಲ್ಲ. ಯಾರು ನಡೆಸ್ತಾರೆ? ಅವ್ರು ನಡೆಸ್ತಾರೆ. ವಣಿಜ ಚ ಉಚ್ಛ್ವಸಂತಿ ಅಕೃತ ಕರ್ಣಧಾರ. ಯಾರಿಗೆ ಗುರುವನುಗ್ರಹ ಇಲ್ಲ ಅವರು ಸಮುದ್ರನೂ ಡೇಂಜರು, ಅಲ್ಲಿ ದೋಣಿನೂ ಡೇಂಜರೇ. ಯಾಕೆ? ಅದು ಬಿಡೋಗ್ಬಿಡುತ್ತೆ ಆಮೇಲೆ. ಆದ್ದರಿಂದ ಹುಷಾರಾಗಿರಬೇಕು, ಭಾರಿ ಹುಷಾರು. ಇಲ್ಲದೆ ಹೋದರೆ ಅವರೆಲ್ಲ ದೋಣಿನೂ ಇಲ್ಲ, ಇದು ಇಲ್ಲ, ಬೇರೆ ದೋಣಿಯೂ ಅಂಬಿಗನೂ ಇಲ್ಲ. ಆದರೆ ದೋಣಿ ಇದೆ, ಅಂಬಿಗ ಇಲ್ಲ, ಇನ್ನೂ ಡೇಂಜರ್ ಅದು. ಬಸ್ ಹೋಗ್ತಿರ್ಬೇಕಾದ್ರೆ ಡ್ರೈವರ್ ಇಲ್ಲ ಅಂದರೆ ಬಜಿತಾಗ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಸದಾ ಕಾಲವೂ ಇರಬೇಕು. ಮಹತ್ತುರಗ ಜಯೋ ವಿಷ್ಣೋಶ್ಚ ವಾಯೋಶ್ಚ ಭಕ್ತ್ಯಾ ತತ್ ಪ್ರೀತಿ ಸಾಧನಂ ಜಗದೀಶಯೋ ಕುತೋ ಹೇತೋ ಸರ್ವಶಕ್ತಿಯೋ ಬಲಾಜ್ಜಯ ಇತಿ ಪವನ ವಿಜಯೇ. ಅದಕ್ಕೆ ಜಯ ಜಯ ಅಂತ ಹೇಳುತ್ತೆ. ಜಯ ಜಯ ಜಗತ್ರಾಣ ಅಂದರೆ ನಮಗೆ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ. ನಿಮಗೆ ಜಯವಾಗಲಿ ಅಂತಲ್ಲ, ನಿಮ್ಮ ಅನುಗ್ರಹ ನಿಮಗೆ ಸಿಗಲಿ ಅಂತ ಅರ್ಥನೇ ಹೊರತು ಇವರು ಆರೈಕೆ ಅವ್ರು ಜಯ ಹೊಂದಬೇಕಾ? ಸಾಧ್ಯನೇ. ಇವೆಲ್ಲ ಪಟ್ಟಾರ್ಮಿಸಿ ಯಾರೂ ಹೇಳಿರಲಿಲ್ಲ. ಆಚಾರ್ಯ ಹೇಳಿದಾಗ ಇವೆಲ್ಲ ವಿತ್ ಕೊಟೇಶನ್ ಕೊಡೋದ್ರಿಂದ ಇತಿ ಪವನ ವಿಜಯೇ. ಗ್ರಂಥದ ಹೆಸರೇ ಪವನ ವಿಜಯ ಅಂತೆ. ಮಧ್ವ ವಿಜಯ, ಪವನ ವಿಜಯನೇ ಆಯಿತು. ವಾಯು ವಿಜಯ, ಭಾರತೀಯ ರಮಣ ವಿಜಯ ಆದಾಗಾಯಿತು. ಜಯೋ ವಿಷ್ಣೋಶ್ಚ ವಾಯೋಶ್ಚ ಭಕ್ತ್ಯಾ ತತ್ ಪ್ರೀತಿ ಸಾಧನಂ ಜಗದೀಶಯೋ ಕುತೋ ಹಿ ಏತೋ ಸರ್ವಶಕ್ತಿಯೋ ಬಲಾಜ್ಜಯ ಇತಿ ಪವನ ವಿಜಯೇ. ತೇಷಾಂ ತಾನಿ ಸಾಧನಾನಿ ಸುಖಶ್ಯಾಪಿ ಬಲರಾಮ ಏನು ಮಾಡಿಬಿಟ್ಟ? ಅನುಗ್ರಹ ಪಡ್ಕೊಳ್ಳಿಲ್ಲ, ಎಲ್ಲ ವಿದ್ಯಾಭ್ಯಾಸ ಮುಗಿತು. ಪ್ರಶ್ನೆ ಇವನು ಕೊಡೋದಿಲ್ಲ, ನೀವೇ ಏನು ಕೊಡ್ತೀರಿ ಅಂತ ಕೇಳ್ತಾರೆ. ಏನು ಬೇಕು ಅಂದರೆ ತೆಂಗಿನ ಮದುವೆ ಮಾಡಿಕೊಡ್ಬೇಕು ಸುಭದ್ರೆ. ಎಂಥ ಶಿಷ್ಯ ಗೊತ್ತಾಯ್ತು ಅವನು. ಗೆಲ್ಲೋದಂದ್ರೆ ಏನವನು ವಶ ಮಾಡಿಕೊಡೋಕ್ಕೆ ಹೊರಟ. ಪರಿಸ್ಥಿತಿ ಏನಾಯಿತು? ಸುಭದ್ರನೂ ಸಿಗಲಿಲ್ಲ, ಅನುಗ್ರಹನೂ ಸಿಗಲಿಲ್ಲ. ಅದು ಅಂದರೆ ಎಂದಾರು ದೊಡ್ಡವರನ್ನು ನಾವು ಒತ್ತಾಯಿಂದ ಗೆಲ್ತೀವಿ ಅಂತ ಪ್ರಯತ್ನ ಪಟ್ಟರೆ ಆ ದುರ್ಯೋಧನಾದಿಗಳು ಎಕ್ಸಾಂಪಲ್. ಭಕ್ತಿಯಿಂದ ಆದರೆ ಅರ್ಜುನಾದಿಗಳು ಎಕ್ಸಾಂಪಲ್. ನೀನು ಬೇಕು ಕೃಷ್ಣ ಅಂತ ಹೇಳಿದ ತಕ್ಷಣ ಇಡೀ ಯುದ್ಧ ಗೆಲ್ಲಿಸಿ ಅನುಗ್ರಹ ಮಾಡಿ ಹೋಗ್ತಾರೆ. ಗೀತೆಯನ್ನು ಹೇಳಿ ಆ ಭಾವನೆ ಇರಬೇಕು. ಯಶ್ಯ ಜಯೋ ವಿಷ್ಣೋಶ್ಚ ವಾಯೋಶ್ಚ ಭಕ್ತ್ಯಾ ತತ್ ಪ್ರೀತಿ ಸಾಧನಂ ಜಗದೀಶಯೋ ಕುತೋ ಹೇತೋ ಸರ್ವಶಕ್ತಿಯೋ ಬಲಾಜ್ಜಯ ಇತಿ ಪವನ ವಿಜಯೇ.
ತೇಷಾಂ ತಾನಿ ಸಾಧನಾನಿ ಸುಖಸ್ಯಾಪಿ ಸುಶಾಂತಿಮತಿ ಪೂರ್ಣಸುಖೇ ತ್ವಯಿ ನ ಸಂತಿ ಗುರ್ವಭಾವ. ಮತ್ತು ಅವರಿಗೆ ಏನು ಸಿಗೋದಿಲ್ಲ. ಯಾರಿಗೆ? ಯಾರು ಗುರುಗಳನ್ನು ಬಿಟ್ಟು ಎಷ್ಟು ಸಾಧನೆ ಮಾಡಿದರೂ ಕೂಡ ಮುಂದೆ ಬರುತ್ತೆ. ಗುರೋರ ಅನುಗ್ರಹ ಮೃತೆ ಸಾಧನಂ ನ ಹರೇ ಪ್ರಿಯಂ. ಇಲ್ಲೇ ಬರುತ್ತೆ ಆ ವಾಕ್ಯ. ಗುರುಗಳ ಅನುಗ್ರಹದ ಅದಕ್ಕೆ ಏನು ಮಾಡಿ ಅಪ್ಪಣೆ ತೊಗೋಬೇಕು. ವಿಷ್ಣು ಪಂಚಕ ಮಾಡ್ತೇನೆ, ಇದು ಮಾಡ್ತೇನೆ, ಎಲ್ಲದಕ್ಕೂ ಅಪ್ಪಣೆ ತೊಗೊಂಡು ಮಾಡಿದರೆ ಮಾತ್ರ ಬೆಲೆ ಬರುತ್ತೆ. ಇವರ ಪರ್ಮಿಷನ್ ಇಲ್ಲ. ಅದು ಸರ್ಕಾರಕ್ಕೆ ರೋಡ್ ಜಾಗ ಮಾಡುತ್ತೆ, ಪರ್ಮಿಷನ್ ತೊಗೋಬೇಕಾದ್ರೆ ಇಂಥ ಈ ಪರ್ಪಸ್ ಉಪಯೋಗಿಸ್ತೀವಿ ಅಂತ ಹೇಳ್ಬೇಕು. ಅದನ್ನು ಅಪ್ರೂವ್ ಮಾಡಿದ ತಕ್ಷಣ ಅದು ವ್ಯಾಲಿಡ್. ಇಲ್ಲದೆ ಇವ್ರು ಅಪರಾಧಿ ಆಗ್ತಾರೆ. ಪರ್ಮಿಷನ್ ತೊಗೊಂಡಿದ್ದೀಯಾ ಅಂತ ಕೇಳ್ತಾರೆ. ಆ ದೃಷ್ಟಿಯಿಂದ ಅದು ಅವರ ಅನುಗ್ರಹ ಇಲ್ಲದೆ ಏನೇ ಸಾಧನೆ ಮಾಡಿದರೂ ಕೂಡ ಏನಾಗುತ್ತದೋ ವ್ಯರ್ಥ ಆಗುತ್ತೆ. ಈ ತೇಷಾಂತಾನಿ ಸಾಧನಾನಿ ಸುಖಸ್ಯಾಪಿ ಸುಶಾಂತಿಮತಿ ಪೂರ್ಣಸುಖೇ ತ್ವಯಿ ನ ಸಂತಿ ಗುರುಭಾವ. ಗುರುಗಳು ಇಲ್ಲದೆ ಹೋದರೆ ಇವತ್ತು ಅಷ್ಟೇ. ಗೈಡ್ ಯಾರು ಅಂತ ಕೇಳ್ತಾರೆ. ಗೈಡ್ ಯಾರು? ಗೈಡ್ ಮೆನ್ಷನ್ ಮಾಡೋದ್ರೆ ಏನಿಲ್ಲ, ಅದಕ್ಕೆ ಸ್ವಂತ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಅದಕ್ಕೆ ಗೊತ್ತಾಯ್ತಾ? ಸ್ವಂತ ಮಾಡಲಿಕ್ಕೂ ಗೈಡೆನ್ಸ್ ಒಪ್ಪಿಗೆ ಕೊಡಬೇಕು, ಎಲ್ಲರೂ ಕೊಡೋದಕ್ಕೆ ಬರೋದಿಲ್ಲ. ವಿಭವೇ ಜೀವನ ಇಲ್ಲಿ ಜನ ಯೂನಿವರ್ಸಿಟಿ ಅಂತ ಕೇಳ್ತಾರೆ. ಯಾವ ಯೂನಿವರ್ಸಿಟಿ ಅಂತ ಕೇಳ್ತಾರೆ. ಇಲ್ದವ್ರು ಅದು ಬೆಲೆನೇ ಇಲ್ಲ. ವಿಭವೇ ಜೀವನ್ಮುಕ್ತೆ ಗುರೌ ಉದ್ಯತಿ ಉಪದೇಶತಿ ಸರ್ವರಸೆ ಪರಮಾತ್ಮನಿ ಶ್ರೇಯತೇವ. ಆದರೆ ಗುರುಗಳು ಹೇಗಿರ್ತಾರೆ? ಜೀವನ್ಮುಕ್ತರಂತೆ ಇರ್ತಾರೆ. ಅಂಥ ಗುರುಗಳು ಸಿಕ್ಕಿಬಿಟ್ರೆ ಉಪದೇಶ ಮಾಡಿದಾಗ ಸರ್ವರಸ ಸರ್ವೋತ್ತಮರಾದ ಪರಮಾತ್ಮನಲ್ಲಿ ಸದಾಕಾಲವೂ ಕೂಡ ಇರಲಿಕ್ಕೆ ಸಾಧ್ಯವಾಗುತ್ತೆ. ಆಗ ಮುಂದೆ ಯಾವ ಸಮಸ್ಯೆನೂ ಬರೋದಿಲ್ಲ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಇದಕ್ಕೇನಾಧಾರ? ಶ್ವೇತಾಶ್ವತ ಶ್ರುತಿ. ಅದು ಶ್ರುತಿಗೀತೆಯಲ್ಲಿ ರೆಫರ್ ಆಗಿದೆ. ಎಸ್ ದೇವೇ ಪರಾಭಕ್ತಿ, ದೇವರಲ್ಲಿ ಭಾರಿ ಜಾಸ್ತಿ ಭಕ್ತಿ ಇರಬೇಕು. ಯಥಾ ದೇವೇ ತಥಾ ಗುರು, ತಾರತಮ್ಯ ಕ್ರಮದಲ್ಲಿ ದೇವತೆಗಳಲ್ಲಿ, ಗುರುಗಳಲ್ಲೂ ತಾರತಮ್ಯ ಕ್ರಮದಲ್ಲಿ. ಅಂಥವನಿಗೆ ಮಾತ್ರ ಶಾಸ್ತ್ರಾರ್ಥ ಹೇಳಿದ್ದು ತಿಳಿಯುತ್ತೆ, ಹೇಳದೆ ಹೊದ್ದಿದ್ದು ಹೊಡೆಯುತ್ತೆ. ತಿಳಿಯೋದು ಬೇರೆ, ಹೊಡೆಯೋದು ಬೇರೆ. ತಿಳಿಯೋದು ಅರ್ಥ, ಹೊಡೆಯೋದು ಅಂದರೆ ಏನು? ಇನ್ನೋವೇಟಿವ್ ಅರ್ಥ, ಇನ್ನೋವೇಟಿವ್ ಅಪ್ರೋಚ್ ಸಿಗುತ್ತೆ. ಅದು ಸಿಗಬೇಕಾದ್ರೆ ಗುರು ಅನುಗ್ರಹ ಬೇಕು. ಇದು ಶ್ವೇತಾಶ್ವತರ ಶ್ರುತಿ. ದೇವ ಅಪಿ ಸುಯೋಗಾಢ್ಯ ಯತಂತ ಸರ್ವಸಾಧನೈ ಪುತ್ರದಾರಾಧಿಭಿಸ್ಸಾರ್ಥಂ ನಿಶ್ವಸಂತೀಹ ಸಂಸ್ಕೃತೆ ನಿಶ್ಚಯಂತೀಹ ಗುರೋರನುಗ್ರಹಮತೆ ಸಾಧನಂ ನ ಹರೇ ಪ್ರಿಯಂ ಗುರುಪದೇಶಾತ್ತು ಹರಿಂ ಪ್ರಾಪ್ತ್ಯೋತ್ತೇವರ ಸಂಶಯ. ದೇವತೆಗಳು ಕೂಡ ಭಾರಿ ದೊಡ್ಡವರೇ, ಅದು ಅವರಿಗೆ ಗುರುಗಳು ಬೇಕು. ಮತ್ತೆ ಗೊತ್ತಾಯ್ತು, ಗುರುಗಳಿಗೆ ಒಂದು ಲಿಂಕ್ ತಪ್ಪಿದ್ದೇ ಅಲ್ಲ. ಅದು ಒಂದು ಸ್ಟಾಪ್ ಆಗ್ತಂದ್ರೆ ಅವ್ರಿಗೆ ಗುರುತ್ವ ಹೋಯ್ತು. ಒಂದು ಹೇಳ ಶೇರ್ಡ್ ಇಡು, ಒಂದು ಸೀರೀಸ್ ಲಿಂಕ್ ಇರುತ್ತೆ. ಒಂದು ಡೀಡು ಸೀದಾ ಹೋದ್ರೆ ಏನಾಗುತ್ತೆ? ಮೊದಲ ಡೀಡು ಅಬ್ಸಲ್ಯೂಟ್ ಡೀಡು, ಮಧ್ಯ ಇರೋವೆಲ್ಲ ಏನವೋ ಲಿಂಕ್ ಡೀಡಿರೋದು. ಒಂದು ಲಿಂಕ್ ತಪ್ಪಿದ್ರು ಕೂಡ ಏನೋ ಆಗಿದೆ ಅಂತ ಎಷ್ಟು ಎಕ್ಸ್ಪ್ಲೇನ್ ಮಾಡಬೇಕು. ಅದಕ್ಕೆ ಗುರುಗಳ ಅನುಗ್ರಹ. ನಾವು ಎಲ್ಲಿವರೆಗೆ ಹೋಗ್ತೀವಿ ನಾವೀಗ? ಬ್ರಹ್ಮಾಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಯಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮ. ಬ್ರಹ್ಮದೇವರಿವರು ಲಿಂಕ್ ಇರೋದ್ರಿಂದ ಮುಗಿತು. ಇವರೆಲ್ಲ ಆಧುನಿಕರಿದ್ದಾರಲ್ಲ, ಆ ಗುರು ಅವನೊಬ್ಬನೇ ಗುರು, ಅವನಿಗೆ ಗುರುಗಳೇ ಇಲ್ಲ. ಅವನಿಗೆ ಲಕ್ಷಾಂತರ ಶಿಷ್ಯರುಗಳು. ಅದು ಅಕೌಂಟಬಿಲಿಟಿನೇ ಇಲ್ಲ. ಅದರಿಂದ ಏನಾಯ್ತು? ಜ್ಞಾನ ಅವರಿಗೂ ಸಿದ್ಧಿಯಲ್ಲಿ ಮಿಸ್ಗೈಡ್ ಮಾಡೋದು ಪಾಪ ಬಂತೆ ಹೊತ್ತು ಇವರಿಗೆ ಪುಣ್ಯನೂ ಬರೋದಿಲ್ಲ, ತಾನೂ ಉದ್ಧಾರ ಆಗೋದಿಲ್ಲ. ಅದು ತೋರಿಸ್ಬೇಕಲ್ಲ. ಏನ ಕಥಿತ? ಕಥಿತ ಅಂದರೆ ಏನು? ಅದೇ ಹೇಳ್ತಿರೋದು ಈಗ. ಅಲ್ಲ, ಕಥಿತವಾದ ಹೇಳಿದ್ದು ತಿಳಿಯುತ್ತೆ, ಹೇಳದೇ ಇದ್ದದ್ದು ಹೊಡೆಯುತ್ತೆ. ಅಕಥಿತ ಅಂದರೆ ಹೇಳದೇ ಇರೋದು. ಸೇರಿಸ್ಬೇಕಂತ ಸಂಧಿ. ತಸ್ಯೈತೆ ಅಕಥಿತ ಸಂಧಿ ಆಗಿದೆ. ಪೂರ್ವರೂಪ ಸಂಧಿ ಅಂತಾರೆ ಅದಕ್ಕೆ. ಎಲ್ಲ ಕಡೆ ಬಿಡಿಸಕ್ಕೆ ಬರೋದಿಲ್ಲ, ಆ ರೀತಿ ಇದೆ. ಈಗ ಏತೆ ಬಂದಾಗ ಬರುತ್ತೆ. ತತ್ವಮಸಿಗೆ ಸವರ್ಣ ಸಂಧಿ ಬಂತು, ಇಲ್ಲಿ ಪೂರ್ವರೂಪ ಸಂಧಿ ಬಂತು. ಆ ರೀತಿ ಬಂದರೆ ಸರಿಯಾದ ಅದೇ ಅರ್ಥ ಅಲ್ಲಿ ಬಿಡಿಸಕ್ಕೆ ಬರೋದು, ಹೇಳಬಾರ್ದು ಅರ್ಥ ಬರುತ್ತೆ. ಕಥಿತ ಸರಿ, ಅಕಥಿತ ಒಂದು ಸ್ಟೇಜಲ್ಲಿ ಹೆಡ್ಸ್ಕೊಳ್ಳೋದು, ಅನ್ನೊಂದು ಸ್ಟೇಜಲ್ಲಿ ಹೊಡೆಯೋದು. ಅವ್ರು ಏನು ಮಾಡ್ತಾರೆ ಗೊತ್ತಾ? ಯಾಕೆ ಹೇಳಿ ಫಸ್ಟ್ ಹೇಳೋದು ಯೋಚನೆ ಮಾಡು ಅಂತ ಹೇಳ್ತಾರೆ. ಈಗ ಹೊಡೀತು ಅಂತ. ಯೋಚನೆ ಮಾಡು ಅಂತ ಹೇಳಕ್ಕೆ ಪರ್ಮಿಷನ್ ಕೊಟ್ಟರಲ್ಲ, ಏನು ಮಾಡುತ್ತದ? ಹೊಡೀತಲ್ಲಿ ಫ್ಲಾಶ್ ಆಗೋದಿಲ್ಲ. ದೇವ ಅಪಿಪಯೋಗಾಢ್ಯಾ. ಹೊಟ್ಟಿನ ಮೇಲೆ ಗುರುವನಗ್ರಹ ಇಲ್ಲದೆ ಹೋಗ್ಬಿಟ್ರೆ ಸಾಧನಕ್ಕೆ ಬೆಲೆ ಇಲ್ಲ. ಗುರುಪದೇಶಾತ್ತು ಹರಿಂ ಪ್ರಾಪ್ನೋತ್ತೇವರ ಸಂಶಯ. ಒಳ್ಳೆ ಗುರುಗಳು ಸಿಕ್ಕರೆ ದೇವರ ಹತ್ರ ಹೋಗ್ಬೋದು, ಅಲ್ಲ ಹೋಗ್ತಾರೆ ಅಂತೇಳಿ. ಕನಕದಾಸರಿಗೆ ಬರೀ ಕೋಣ ಮಂತ್ರ ಅಂದರು, ಅದೇ ಸಿದ್ಧಿಯಾಗೋದು. ನಾರಾಯಣ ಮಂತ್ರ ಹೇಳಿದ್ರು ಸಿದ್ಧಿ ಆಗೋದಿಲ್ಲ. ಅನುಗ್ರಹ ಇಲ್ಲದೆ ಹೋದರೆ ನಾರಾಯಣ ಮಂತ್ರನೂ ಕಾಪಾಡೋದು.
ಅನುಗ್ರಹ ಇದ್ದರೆ ಕೋಡ ಮಂತ್ರನೂ ಸಾಕು. ಕೋಡ ಅಂದರೆ ಹೆಸರಷ್ಟೇ, ಏನು ಬೇಕಾರಾಗ್ಬೋದು ಅಂತ. ಆ ಹೇಳಿದ್ದೇ ಮಂತ್ರ, ಬೇರೆ ಏನು ಬೇಕಾದ್ರೆ ಇದು ಹೇಳಿದ್ರೆ ಅದು ಹೇಳಿದ್ರೆ ಸಾಕಷ್ಟೇ. ಗುರುಪದೇಶಾತ್ತು ಹರಿಂ ಪ್ರಾಪ್ನೋತ್ತೇ ವರ ಸಂಶಯ. ಗುರುಗಳು ಯಾರು ಅಂತ ಫೈನಲ್ ಗುರು ಯಾರು ಹೀಗಿರಬೇಕು. ಅಂದರೆ ಯೂನಿಫಾರ್ಮ್ ಇರುತ್ತಲ್ಲ ಹಾಗೆ. ಪೊಲೀಸ್ಗೆಲ್ಲ ಯೂನಿಫಾರ್ಮ್ ಇದೆ, ಡಿ ಜಿ ಐ ಜಿ ಪಿ ಭಾರಿ ದೊಡ್ಡ ಯೂನಿಫಾರ್ಮ್ ಇರೋದು, ಎದ್ದು ಕಾಣುತ್ತೆ ಆ ಥರ ಇರೋದು. ಆ ದೃಷ್ಟಿಯಿಂದ ಇದೆಲ್ಲ ನಮಗೆ ಡ್ರೆಸ್ ಯೂನಿಫಾರ್ಮ್ ಗೊತ್ತೇ ಹೊರತು ದೇಹನೇ ಒಂದು ದೇಹದ ಲಕ್ಷಣಗಳಿರುತ್ತೆ. ಹೀಗಿರುತ್ತೆ ದೇಹದ ಲಕ್ಷಣಗಳು. ಹೇಗಿರುತ್ತೆ? ಷಣ್ಣವತ್ಯಂಗುಲೋ ಯಸ್ತು ತಾಲಾಖ್ಯೋ ತಾಲಾಸ್ಯೋ ದಶತಾಲಕಃ ದಶಪ್ರಾದೇಶಕ ಸಪ್ತಪಾದೋ ಹಸ್ತಚತುಷ್ಟಯ. ಆಮೇಲೆ ಕಲವತ್ರಯಾಂಗುಲಶ್ಚೈವ ವಾಗ್ಮೀ ಸಂದೇಹವರ್ಜಿತ ವಾಸುದೇವೈಕ ಶರಣೋ ಗುರುರಿತ್ಯುಚ್ಯತೆ ಬುಧೈ. ಹುಡುಕಿಯರು ಎಲ್ಲಿಸಬೇಕೀಗ? ನಮಗೊಂದೇ ಸಿಕ್ಕಿರೋದು ಆಚಾರ ಒಬ್ಬರೇ. ಆದ್ದರಿಂದಾಗೇ ಅಂದರೆ ಮೋಸ್ಟ್ ಅಥೆಂಟಿಕ್ ಗುರು ಸಿಕ್ಕಿದ್ದಾರೆ. ಉಳಿದವರಿಗೆ ಲಕ್ಷ್ಮಣ ಮಾಡೋರಿಗೆ ತೋರಿಸ್ಬೇಕು. ಅವ್ರೀಗ ಲಕ್ಷಣ ತೋರಿಸ್ಬೇಕೀಗ. ಸಾಧ್ಯ ಇಲ್ದಾರ ಹೋಗ್ತಾರೆ. ಮೊದಲೇದೇನು ಇವೆಲ್ಲ ತುಂಬ ಸತ್ ಬಂದಿದೆ. ಷಣ್ಣವತ್ಯಂಗುಲೋ ಸುಮ್ಮನೆ ಮೆಕ್ಯಾನಿಕ್ ಹೊಸ ವಿಷಯ ಇರುತ್ತೆ. ಮತ್ತೆ ಸುಮ್ಮನೆ ರಿಪಿಟೇಷನ್ ಹೊಸ ಸೇರಿಸಿರ್ತಾರೆ. 96 ಅಂಗುಲ ಎತ್ತರ ಇರಬೇಕು. 96 ಅಂಗುಲ ಎತ್ತರ. ಯಾರ ಅಂಗಲದಲ್ಲಿ? ನಮ್ಮಗಲ ಯಾವುದೋ ಇಂಚು ಪಟ್ಟಿತ್ತಂದ್ರಲ್ಲ, ಇಂಚು ಅಂತ ಅರ್ಥ ಅಲ್ಲೇ ಇಲ್ಲ ಅದಕ್ಕೆ. ಫಸ್ಟು ಏನರ್ಥ? ಇದಕ್ಕೆ ಹೆಬ್ಬೆಟ್ಟಿಗೆ ಇಷ್ಟೇ ಇದೆಯಲ್ಲ, ಇದಕ್ಕೆ ಅಂಗುಲಿ ಅಂತ ಕರೆಯೋದು. ಅವರ ಅಂಗುಲಿ, ಬೇರೆಯವ್ರ ಅಂಗುಲಿ ಅಲ್ಲ. ಪ್ರತಿಷ್ಠಾಪನೆ ಮಾಡಬೇಕಾದ್ರೂ ಕೂಡ ಎಲ್ಲ ತಂತ್ರಸಾರ ಅಂದರೆ ಅದು ಇದಿದ್ದಾಗ ಲೆಕ್ಕ. ಒಬ್ಬ ಯಜಮಾನ ಪ್ರತಿಷ್ಠಾಪನೆ ಮಾಡಿಸ್ತಾನೆ. ಅವ್ನು ಹೇಗಿರಬೇಕು ಅಂದರೆ ತನ್ನಂಗುಲದಲ್ಲಿ ಸಣ್ಣ ಮತ್ತು ಅಂಗುಲ ಇರೋ ಹಾಗೆ ಪ್ರತಿಮೆ ಮಾಡಿಸ್ಬೇಕು. ಸಾಮಾನ್ಯ ಆಗಿದ್ರೆ ಬೇರೆ ಆಗ್ತವೆ. ಜನರಲ್ಲೇ ಮಾಡ್ಬೇಕಾದ್ರೆ ಹಾಗಿರ್ಬೇಕು ಸೈಜ್. ಅವ್ನು ಶರ್ಟ್ ಹೊಲ್ಬೇಕಾದ್ರೆ ಅವ್ನು ಮೆಜರ್ಮೆಂಟ್ ತಾನೇ ಕೊಡಬೇಕು, ಯಾರ್ದೋ ಕೊಟ್ಟರೆ ಆಗೋದಿಲ್ಲ. ಆ ಟೈಪ್ ಪೂಜೆ ಮಾಡೋದು. ತನ್ನ ವೈಯಕ್ತಿಕ ಆರಾಧನೆಗೋಸ್ಕರ ದೇವಸ್ಥಾನ ಕಟ್ಸಕ್ಕೆ ಕೊಟ್ಟರೆ ವಿಗ್ರಹದ ಎತ್ತರ ಆಗಿರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಅದಕ್ಕೇನೆ ಮನೆಯಲ್ಲೂ ಕೂಡ ಇದ್ರ ಮೇಲೆ ಇರಬಾರ್ದು. ಹೈಟ್ ಪೂಜೆ ಮಾಡ್ಬೇಕಾದ್ರೆ ಅಷ್ಟೊಳಗೆ ಇರಬೇಕು. ದೇವಸ್ಥಾನ ಎಷ್ಟು ದೊಡ್ಡದು ಬೇಕಾದ್ರೆ ಇರ್ಬೋದು. ಅದು ಎಷ್ಟು ದೊಡ್ಡದು ಅಂದರೆ ಸಾರ್ವಜನಿಕವಾದರೆ, ಒಬ್ಬರು ಪರ್ಸನಲ್ ದೇವಸ್ಥಾನ ಆದರೆ ಅವನ ಇದಕ್ಕೆ ಮ್ಯಾಚ್ ಆಗಬೇಕು. ಷಣ್ಣವತ್ಯಂಗಸ್ತು ತಾಲಾಸ್ಯೋ ದಶತಾಲಕಃ. ದಶತಾಲಕ ಅಂದ್ರೇನು? ತಾಲ ಅಂತ ಇದಿಷ್ಟು ತಾಲ, ಅಂಗೈ 10 ಅಂಗೈ ಇರಬೇಕು. ಮುಖ ಮಾತ್ರ 1 ಅಂಗೈ ಎಷ್ಟಿರ್ಬೇಕು, ಹೆಚ್ಚಿರಬಾರ್ದು, ಕಡಿಮೆ. ಸ್ವಲ್ಪ ಒಂದು ಎಲೆ, ಒಂದು ನೂಲು ಅಂತೀವಲ್ಲ, ಅಷ್ಟು ಹೆಚ್ಚು ಕಡಿಮೆ ಇದ್ದರೂ ಅಲ್ಲ, ಪೂರ್ತಿ ಇರಬೇಕು. ದಶತಾಲಕಃ ದಶ ಪ್ರಾದೇಶಕ. ತಾಳ ಇದು ಕೊಟ್ಟು ಪ್ರಾದೇಶ. ಇದು ಚೌಟ ಅಂದ್ರೆ ಒಂದೇ, ಹೀಗೆ ಎರಡು ಒಂದೇ ರೀತಿ ಇರಬೇಕು. ಆಮೇಲೆ ಸಪ್ತಪಾದ, ಅವರ ಪಾದದಲ್ಲಿ 7 ಪಾದ ಇರಬೇಕು. ಒಂದು ಹೇಳಿದ್ರೆ ಸಾಕು. ಯಾಕೆ ಹೇಳಬೇಕು ಅಂದರೆ ಅವು ಇಂಡಿವಿಜುವಲಿ ಸರಿ ಇರಬೇಕು. ಅಗ್ರಿಗೇಟಲ್ಲಿ ಇದ್ರೆ ಸಾಲದು, ಇಂಡಿವಿಜುವಲಿ ಪರ್ಫೆಕ್ಟ್ ಆಗಿರಬೇಕು, ಟೋಟಲಿ ಪರ್ಫೆಕ್ಟ್ ಇರಬೇಕು. ಆಮೇಲೆ ದಶತಾಲಕ. ಇವೆಲ್ಲ ಅಲ್ಲಿ ಹೋದ ಕಾಲಕ್ಕೆ ಸುಂದರಕಾಂಡದಲ್ಲಿ ಹನುಮಂತೇವರು ಇದ್ದು ವರ್ಣನೆ ಮಾಡ್ತಾರೆ. ಹನುಮಂತ ರೂಪಕ್ಕೆ ತಾತ್ಪರ್ಯ ಅಲ್ಲಿ ಹೇಳ್ತಾರೆ. ಭೀಮಸೇನರು ಇದ್ದದ್ದು ಮಹಾಭಾರತನೇ ಹೇಳುತ್ತೆ. ಆಚಾರ್ಯಗಿದ್ದನ್ನ ತಿಳ್ಕೊಂಡು ಕಣ್ಣಾರೆ ಹೇಳ್ತಾರೆ, ಕಣ್ಣಾರೆ ಕಂಡು ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಆಗ ನಮಗೆ ಗುರುಗಳು ಮೋಸ್ಟ್ ಅಥೆಂಟಿಕ್ ಗುರುಗಳು ಸಿಕ್ಕಿದ್ದಾರೆ ಅಂತ. ದಶ ಪ್ರಾದೇಶಕ ಸಪ್ತಪಾದೋ ಹಸ್ತಚತುಷ್ಟಯ ಕಾಲತ್ರಯಾಂಗುಲಶ್ಚೈವ ವಾಗ್ಮಿ ಸಂದೇಹವರ್ಜಿತ ವಾಸುದೇವೈಕ ಚರ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಏನಂತ ಬಂತು? ಗುರುತಮೋ ಧಾಮ. ದೇವರ ಹೆಸರು ಗುರು. ಬರೀ ಗುರು ಅಂತ ಅರ್ಥ ಬರಿಬಾರ್ದು. ಈ ರೀತಿ ಇರೋ ಗುರು ದೇವರು. ದೇವರಿಗೆ ಎಷ್ಟು ಲಕ್ಷಣ ಇದೆ ಈಗ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಪರ್ಫೆಕ್ಟ್ ಗುರುತ್ವ. ಗುರುತಮಃ, ಗುರುತಮಃ ಧಾಮ. ಎಷ್ಟು ವಿಷಯ ಬರುತ್ತಾಗ. ಸುಮ್ಮನೆ ಗುರುವಾದವನು ಏನು ಉಪಯೋಗ ಇಲ್ಲ ಅದಕ್ಕೆ. ಇವತ್ತು ಕಳ್ಳರು ಗುರು ಅಂತ ಕಳ್ಳರ ಏನಂತ ಕರೀತಾರೆ ಸಾಮಾನ್ಯ, ತಮ್ಮ ಭಾಷಣ ಗುರು ಅಂತಾರೆ ಕರೀತಾರೆ. ಅದು ಕಳ್ತಾರೆ ಹೇಳಿಕೊಟ್ಟವರು ಅಂತ ಆಗುತ್ತೆ ಅಷ್ಟೇ. ಸೂಪರ್ಲೇಟಿವ್ ಅಂದರೆ ಗುರು ಥರ ಒಬ್ಬನೇ ತೊಗೊಂಡಾಗ ಗುರು, ಗೊತ್ತಾಯ್ತಾ? ಇಲ್ಲಿ ತೊಗೊಂಡು ಗುರು, ಪರಮಗುರು, ಸೂಪರು 3 ಆಗಬೇಕು. ಆಗ ಪರಮಗುರು. ಗುರುತಮ. ಸೂಪರ್ಲೇಟಿವ್ ಮಿನಿಮಮ್ ಎಷ್ಟಿರೋ? ಸೂಪರ್ಲೇಟಿವ್ಗೆ ಸೂಪರ್ಲೇಟಿವ್ ಹೋಗ್ಬೇಕಾದ್ರೆ ಮಿನಿಮಮ್ ಎಷ್ಟಿರಬೇಕು? 3 ಇರಬೇಕು. ಎಷ್ಟಿದ್ರು ಪರವಾಗಿಲ್ಲ, 3 ಅಂತ ಇರಲೇಬೇಕು. 2 ಇದ್ದು ಬಿಟ್ರೆ ಕಂಪ್ಯಾರಿಟಿವ್ ಆಯ್ತು ಅಷ್ಟೇ, ಹೊರತು ಇದಾಗಲಿಲ್ಲ. ಒಂದು ಏಕವಚನ ಒಂದೇ. ದೇವರು ಗುರುನೂ ಹೌದು, ಗುರುತಮನೂ ಹೌದು. ಅಂದರೆ ಗುರುತಮ ಇಜಿಕೊಳ್ತು ಅಗುರು. ಇನ್ನೊಬ್ಬ ಗುರು ಇಲ್ಲದೆ ಅಲ್ಟಿಮೇಟ್ ಅಂದ್ರೆ ಇನ್ಯಾರಿರ್ತಾರೆ ಗುರು? ಅಗುರು ಇತ್ಯರ್ಥ. ಗುರುತಮೋ ಧಾಮ ಸತ್ಯ ಪರಾಕ್ರಮ. ಇಲ್ಲಿ ಕಲಮತ್ರಯಾಂಗುಲಶ್ಚೈವ. ಅಂಗುಲಿಗಳು ಕೂಡ ಇಷ್ಟು ಜಾಗ ಬಿಟ್ಟಿರಬೇಕು. ಮತ್ತು ವಾಗ್ಮಿ ಇಷ್ಟೆಲ್ಲ ಇದೆ, ಹೇಳೋದಕ್ಕೆ ಬರೋದಿಲ್ಲ. ಒಳ್ಳೆ ವಾಚಾಳಿಯಾಗಿರ್ಬೇಕು. ವಾಚಾಳಿ ಅಂದರೆ ತಾಜೆ ಸ್ವಚ್ಛದ ಮಾತಾಡೋದಲ್ಲ. ವಾಗ್ಮಿ ಬೇರೆ, ವಾಚಾಳ ಬೇರೆ.
ವಾಚಾಲ ಪಟ ಮಾತಾಡ್ತಾರೆ, ಮೀನಿಂಗ್ಲೆಸ್ ಅಂತಾರೆ. ಹಾಗಿರ್ಬಾರ್ದು. ವಾಗ್ಮಿ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೋಬೇಕು. ಸಂದೇಹ ಅವ್ರಿಗೆ ಡೌಟ್ ಇರಬಾರ್ದು. ಅವರೇ ಡೌಟ್ ಇದ್ರೆ ಏನು ಮಾಡ್ತಾನಾಗ? ಹಿಂದೆ ಹೇಳಿದ್ದಾರೆ, ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಮನೀಷಿಭಿ. ಅವರಿಗೆ ಸಂಶಯ ಇರಬಾರ್ದು. ಕೆಲವು ಸಂಶಯ ಇರೋದಿಲ್ಲ, ಪ್ರಶ್ನೆ ಉತ್ತರ ಕೊಡಕ್ಕೆ ಬರೋದಿಲ್ಲ ಅವರಿಗೆ. ನನಗೆ ಗೊತ್ತಿದೆ, ನಿಮಗೆ ಹೇಳೋದಕ್ಕಾಗಲ್ಲ ಅಂತ ಅದು ಇಲ್ಲ. ಅಸಂಶಯ ತೆಗಿಬೇಕು, ಎರಡು ಶಕ್ತಿ ಇರಬೇಕು. ಇವಾಗ ನಾವು ಅಡಿಸೋ ತೊಗೊಳಕ್ಕೆ ಇನ್ನೊಬ್ರಿಗೆ ಕೊಡಕ್ಕೆ ಬರೋದಿಲ್ಲ, ಆ ಥರ ಆಗಲ್ಲ. ಆ ಅರ್ಥದಲ್ಲಿ ಡಾಕ್ಟ್ರಿದ್ದಾರೆ, ಐದು ಶಕ್ತಿ ಇಟ್ಟು ಇನ್ನೊಬ್ರಿಗೆ ತಾನು ಮಾಡ್ಕೊಡೋಗಿಲ್ಲ. ಕೆಲವು ತಾನು ಮಾಡ್ಕೊತಾರೆ, ಮತ್ತೊಬ್ರಿಗೆ ಮಾಡೋಕ್ಕೆ ಬರೋಲ್ಲ. ಕೆಲವು ಮತ್ತೊಬ್ರು ತರ ಮಾಡೋಕ್ಕೆ ಬರೋದಿಲ್ಲ. ದೇವರಿಗೆ ಆಗಲ್ಲ, ಪರ್ಫೆಕ್ಟ್ ಶಕ್ತಿ. ಅಂದರೆ ದೇವರಿಗೆ ಕಣ್ಣು ಸರಿ ಬಂದ ತಾನೇ ಆಪರೇಷನ್ ಮಾಡ್ಕೊತಾರೆ ಅಂತ ಕೇಳಬಾರ್ದು. ಯಾಕೆ? ಕಣ್ಣು ಬರೋದಿಲ್ಲ ಅದರಿಂದಾಗಿ ಬಂದೇ ಮಾಡಲ್ಲ, ಬರೋದೇ ಇಲ್ಲ. ಪ್ರಾದೇಶ ಕಲ ವಾಗ್ಮಿ ಸಂದೇಹ ವರ್ಜಿತ ವಾಸುದೇವೈಕ ಶರಣ. ವಾಸುದೇವನನ್ನೇ ಹರಿದೇವ ಪರಹ. ಅದಕ್ಕೆ ಗುರುಗಳು ಯಾತಕ್ಕೆ ಆಚಾರ್ಯ ಹರಿದೇವ ಪರಹ ಅಂತ ಹೇಳಿದ್ರಿಂದ, ವಾಸುದೇವೈಕ ಶರಣರಾಗಿದ್ದರಿಂದ ಅವರು ಮುಖ್ಯ ಗುರುಗಳಾಗ್ತಾರೆ. ವಾಸುದೇವೈಕ ಶರಣ ಅಧಿಕಾರಿ ಆಗಬೇಕು. ಎಲ್ಲ ಗುಣ ಇರಬೇಕು. ಫಸ್ಟ್ ಅವನೇನು ಸಿನ್ಸಿಯರಿಟಿ ಇರಬೇಕು. ಅದಿಲ್ಲದ ಹೋದ್ರೆ ಹೋಯ್ತು. ಶರಣ ಗುರುರಿತ್ಯುಚ್ಯತೆ ಬುಧೈ. ಈತ ಗುರು. ಇದಿಷ್ಟು ವಿಷ್ಣು ಸಹಸ್ರ ಕೋಟ್ ಮಾಡ್ಕೋಬೇಕು. ಗುರು ಶಬ್ದಕ್ಕೆ ಅರ್ಥ ಇಷ್ಟು. ಇದು ವಿಷ್ಣು ಸಹಸ್ರನಾಮದ ವಿವರಣೆ. ಗುರುರಕ್ಷಣ ಸಂಪೂರ್ಣ ಸಾಕ್ಷಾದೇವ ಚತುರ್ಮುಖ. ದೇವರನ್ನು ಬಿಟ್ಟ ಮೇಲೆ ಯಾರಿದ್ದಾರೆ ಅಂದರೆ ಬ್ರಹ್ಮವಾಯುಗಳು, ಯಾರು ಅಲ್ಲ. ಅದಕ್ಕೆ ಬ್ರಹ್ಮ ಅಂತ ಗುರವ ಅಂಥೇಳಿ. ಬ್ರಹ್ಮ ಅಂತ, ಭಾವಿ ಬ್ರಹ್ಮ ಅಂತ. ಗುರವ ಕಾರಣಗಳ ಸಂಪೂರ್ಣ ಸಾಕ್ಷಾದೇವ ಸಾಕ್ಷಾತ್ ಅಂದ್ರೇನು? ಎಲ್ಲ ಕಾಲಕ್ಕಿರಬೇಕು, ಕಣ್ಣಿಗೆ ಎದ್ದು ಕಾಣಿಸುತ್ತೆ. ಸಾಕ್ಷಾತ್ ಅಂದ್ರೇನು? ನೋಡಿದ ತಕ್ಷಣ ಸೂರ್ಯನ ಬೆಳಕು ಅಂತ ಹೇಳೋದು ಬೋರ್ಡ್ ಇಲ್ಲ. ತಕ್ಷಣ ಎಷ್ಟು ಬೆಳಕಿರಲಿ ಸೂರ್ಯ ಅಂತ ಕರೆಯೋದೇ ಇಲ್ಲ. ಈ ಬೆಳಕು ನೋಡಿ ಸೂರ್ಯ ನೋಡೋದಿಲ್ಲ, ಬೆಳಕು ನೋಡಿದ ತಕ್ಷಣ ಸೂರ್ಯನ ಅಂತ ಹೇಳ್ಬಿಡುತ್ತೆ. ಆ ರೀತಿ ಇರಬೇಕು. ಹಸ್ತ ಚತುಷ್ಟಯ ಸಂಪೂರ್ಣ ಮತ್ತೆ ತತಃ ಶೇಷ ಇಂದ್ರ. ಬಂದರ್ ಹೇಳಿದ್ರೆ ಮತ್ತೆ ವಾಯುದೇವರು ಹೇಳಬೇಕಾಗಿಲ್ಲ, ಸಮರಾದ್ರಿಂದ. ತತಃ ಶೇಷೇಂದ್ರ ವೀಂದ್ರಾದ್ಯ. ಶೇಷ, ಇಂದ್ರ, ವೀಂದ್ರ ಮೊದಲಾದವರೆಲ್ಲ ಏನಾಗಿದ್ದಾರೆ? ಕ್ರಮೇಣೈವ ಪ್ರಕೀರ್ತಿ. ಕ್ರಮೇಣ ಅಂದರೆ ಕಡಿಮೆ ಆಗ್ತಾ ಬರ್ತಾರೆ. ಅವರೋಹಣದ ಕ್ರಮದಲ್ಲಿ ಓದ್ತಾ ಬರ್ತಾರೆ. ಇದಿಷ್ಟು ಕೂಡ ಗುರು ವಿವೇಕೆ. ಇದರಲ್ಲಿ ಯಾಕೆ ಪದ ಬಂತಿದೆಯಾ? ಗುರುಚರಣವನ್ನು ಆಶ್ರಯಿಸಿದವರಿಗೆ ದೇವರು ಸುಲಭ ಅಂತ ಹೇಳಿದ್ರಲ್ಲ. ಯಾರು ಗುರುಗಳು? ನಮಗೂ ಗುರುಗಳಿದ್ದಾರೆ ಅಂತ ತಿಳ್ಕೊಬೇಡಿ. ಈ ರೀತಿ ಗುರುಗಳಿರಬೇಕು. ಇಲ್ಲ ಅದಕ್ಕೆ ಅಟ್ಯಾಚ್ ಆಗಿರ್ಬೇಕು, ಆ ಪರಂಪರೆಗೆ. ಆ ಪರಂಪರೆಗೆ ಅಟ್ಯಾಚ್ ಆಗಿದ್ರೆ ಏನು ಬಂತೀಗ? ಆ ಲಿಂಕ್ ಇದೆ, ಗೊತ್ತಾಯ್ತಾ? ಇವತ್ತು ಸ್ವಿಚ್ ಕೆಲಸ ಮಾಡೋದು ಅದಕ್ಕೆ ಮೇನ್ ಸ್ವಿಚ್ ಕನೆಕ್ಟ್ ಆಗಿದ್ದರಿಂದ. ಇಲ್ಲದ ಹೋದರೆ ಬರೀ ಗೋಲ್ಡನ್ ಸ್ವಿಚ್ ಹಾಕಿದ್ರೆ ಉಪಯೋಗ ಇಲ್ಲ. ಯಾತಕ್ಕೆ? ಕನೆಕ್ಷನ್ನೇ ಇಲ್ಲ ಅದಕ್ಕೆ. ಅದಕ್ಕೆ ಹೇಳಬೇಕು. ಗುರು ಹೆಸರು ಹೇಳ್ದ ಹೋದರೆ, ಆ ಗುರು ಇನ್ನೊಬ್ಬ ತಮ್ಮ ಗುರು ಹೆಸರು ಹೇಳ್ದ ಹೋದರೆ, ಗುರುಪರ್ವ ಇಲ್ಲದೆ ಹೋಗ್ಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಒಂದು ಕಡೆ ಲಿಂಕ್ ಆದರೂ ಹೊರಟು. ಸಾಕ್ಷಾದೇವ ಚತುರ್ಮುಖ. ತತಃ ಶೇಷ ಇಂದ್ರ ವೀಂದ್ರಾದ್ಯಾ ಕ್ರಮೇಣೈವ ಪ್ರಕೀರ್ತಿತಾ ಇತ್ಯಾದಿ ಗುರು ವಿವೇಕೆ. ಗ್ರಂಥದ ಹೆಸರೇ ಗುರು ವಿವೇಕ. ತತ್ವ ವಿವೇಕ ಆಗಿದ್ದಾಗೆ ಗುರು ವಿವೇಕ ಅಂತ ಗ್ರಂಥದ ಹೆಸರಿದೆ, ಅದರಲ್ಲೇ ಇದೆ. ದೇವ ಯೋಗ್ಯತೆಯ ಜಾತ ವಿಷ್ಣುಪಾದಾಂಬುಜಾಶ್ರಯಾ ತಥಾಪಿ ಸಾಧನೈಸ್ತೇಷಾಂ ತತ್ಪ್ರೈತ್ಯರ್ಗುರ್ವನುಗ್ರಹಾತಿಥಿ ತತ್ವೋದ್ಯೋಗೇ. ದೇವ ಯೋಗ್ಯತೆಯ ಜಾತ ವಿಷ್ಣುಪಾದಾಂಬುಜಾಶ್ರಯಾ ತಥಾಪಿ ಸಾಧನೈಸ್ತೇಷಾಂ ತತ್ಪ್ರೀತಿ ಗುರ್ವನುಗ್ರಹ. ಆದರೆ ಎಲ್ಲಿದೆ? ಹೌದು, ತತ್ಪ್ರಾಪ್ತಿರ್ ಗುರು ಅನುಗ್ರಹ. ಗುರುಗಳ ಅನುಗ್ರಹ. ದೇವತೆಗಳು ಭಾರಿ ದೊಡ್ಡವರು, ಬಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರಲ್ಲ ಅವರು. ಡೈರೆಕ್ಟ್ ಸಿಗೋದಿಲ್ಲ. ಏನು ಬೇಕು ಅವರಿಗೆ? ಗುರುಗಳ ಅನುಗ್ರಹ ಬೇಕು, ಗೊತ್ತಾಯ್ತಾ? ಇವತ್ತು ಹೋದರೆ ಯಾವುದೇ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಹೋಗಿಬಿಟ್ರೆ ಅವರು ಟೆಸ್ಟ್ ಮಾಡಬಾರ್ದು. ಅವರು ಏನು ಮಾಡಬೇಕು? ಅವರು ಕೊಟ್ಟಿರ್ತಾರೆ, ಇದು ಮಾಡಿ ಅಂತ ಹೇಳಿರ್ತಾರೆ, ಅದನ್ನೇ ಮಾಡಬೇಕು, ಆ ರಿಪೋರ್ಟ್ ಕೊಡಬೇಕು. ಏನೇನೂ ಮಾಡೋಂಗಿಲ್ಲ, ಮತ್ತು ತಾವೇ ಮಾಡೋಂಗಿಲ್ಲ, ತೋಚ್ಕೊಂಡ್ಬಿಟ್ಟು. ಯಾಕೆ? ಕೆಲವು ರಿಸ್ಕ್ ಇರುತ್ತೆ ಕೆಲವು ಮಾಡೋದ್ರಿಂದ. ಯಾವ್ದು ಮಾಡ್ಬೋದು, ಯಾವ್ದು ಮಾಡಿಕೊಡೋದು ಎಲ್ಲ ಬರ್ಕೊಂಬಂತು ಪ್ರಿಸ್ಕ್ರಿಪ್ಷನ್ ತೋರಿಸಿ ಮಾತ್ರ ಕೊಡೋದು ಇಲ್ಲ. ಸೊ ಗುರುಗಳ ಅನುಗ್ರಹ ಹೇಳ್ದವರು, ದೇವತೆಗಳು ನಮಗೆ ಹೆಲ್ಪ್ ಮಾಡೋದಿಲ್ಲ. ಎಲ್ಲಿ ಮಾಡ್ತಾರೋ ಗುರು ಅನುಗ್ರಹ ಇದೆ ಅಂತ ಅರ್ಥ. ದೇವ ಯೋಗ್ಯತೆಯ ಜಾತ. ಅದೇ ತುಂಬ ಬರುತ್ತೆ ಕಥೆಗಳನ್ನು ದೃಷ್ಟಾಂತ ಬರುತ್ತೆ. ಉದಂಕ ಹೋಗ್ತಾನೆ ಗುರುಗಳಿಗೆ ದಕ್ಷಿಣೆ ಕೇಳ್ತಾನೆ. ಅವ್ರು ಬೇಡ ಅಂತ ಹೇಳ್ತಾರೆ, ಕೇಳಲೇಬೇಕು ಅಂತ ಹೇಳಿದ್ರು. ಹಾಗೆ ನನಗೆ ಗೊತ್ತ, ನಮ್ಮ ಮನೆಯವ್ರನ್ನ ಕೇಳೋದು ಬಿಡ್ತಾನೆ. ಕೇಳ್ತಾರೆ, ಹೇಳ್ತಾಳೆ, ನನಗೆ ಏನು ಬೇಕು? ಒಬ್ಬ ರಾಜ ಇದ್ದಾನೆ, ರಾಜನ ಹೆಂಡತಿ ಕೊರಳಲ್ಲಿ ಏನಿದೆ? ವಿಶೇಷವಾಗಿ ಕುಂಡಲ ಹಾಕೊಂಡಿದ್ದ. ಭಾರಿ ಸ್ಪೆಸಿಫಿಕ್, ವಿಶಿಷ್ಟ ಅವು. ನಾನು ಸ್ವಲ್ಪ ನನಗೆ ಅಲ್ಲ, ಅದು ಯಾವುದೋ ಉತ್ಸವಕ್ಕೆ ಹಾಕೋಬೇಕಾಗಿದೆ, ತಂದು ಕೊಡೋದಕ್ಕೆ ಹೊರಟು ಬಿಡ್ತಾನೆ. ಹೊರಟಾಗ ಭಾರಿ ಪ್ರಾಬ್ಲಮ್ ಬರುತ್ತೆ, ದೊಡ್ಡ ಪ್ರಾಬ್ಲಮ್ ಬರುತ್ತೆ. ಸೀರೀಸ್ ಆಫ್ ಇದು ಬಂತಲ್ಲ, ವ್ಯಸನ ಶತ ಆ ಥರ ಬಂತು. ಒಂದು ಸ್ಟೇಜ್ ಒಳಗೆ ಆತ ಇನ್ನೇನು
ನೀವು ತೊಗೊಂಡು ಹೋಗ್ಬೇಕು. ಒಂದು ಇದು ಕೊಟ್ಟಿರ್ತಾರೆ, ತೂಗು ಹಾಕಿರ್ತಾರೆ, ಬಿದ್ದೋಗ್ಬಿಡುತ್ತೆ. ಬಿದ್ದೋಗಿ ತಕ್ಷಣ ಹುಡುಕ ಒಳಗೆ ಹೋಗ್ಬಿಟ್ರೆ ಒಂದು ಅಗಿಲಕ್ಕೆ ಹೋಗ್ತಾನೆ, ಹಾವು ತೊಗೊಂಡು ಹೋಗ್ಬಿಡುತ್ತೆ ಬಂದ್ಬಿಟ್ಟು ಮನೆ ಹಾವು ತೊಗೊಂಡು ಹೋಗ್ಬಿಡುತ್ತೆ. ಪಾತಾಳಕ್ಕೆ ಹೋಗಿ ನಾಗಲಕ್ಕೆ ಹೋಗ್ಬೇಕು ಇವನು. ಬಡೇ ವಿಷಯ ಏನು ಹೊಡಿತು, ಕೋಲು ತೊಗೊಂಡು ದಂಡ ತೊಗೊಂಡು ಏನು ಹೊಡಿತಾನೆ. ಇಂದ್ರದೇವ್ರು ನೋಡಿದ್ರಂತೆ, ವಜ್ರಾದ ಶಕ್ತಿ ಸಪ್ಲೈ ಮಾಡಿದ್ರಂತ, ಮೇನ್ ಇದು ಕನೆಕ್ಷನ್ ಕೊಟ್ಬಿಟ್ರೆ ಆಗೋ ಹಾಗೆ ಅದು ಒಂದೇ ಹೊಡೆದ್ರೆ ಪಾತಾಳಕ್ಕೆ ಹೋಗ್ಬೇಕು ಅಂಥ ಶಕ್ತಿ ಬರುತ್ತೆ. ಇಬ್ಬರು ಅವ್ರು ಸ್ತೋತ್ರ ಮಾಡಿ, ಇಂದ್ರದೇವ್ರು ಸ್ತೋತ್ರ ಮಾಡಿಲ್ಲ, ಯಾತಕ್ಕೆ ಹೊರಟಿದ್ದಾನೆ ಅವನೀಗ, ಅದಕ್ಕೆ ಅವರೇ ಹೆಲ್ಪ್ ಮಾಡಿಬಿಟ್ರು. ಇದು ಸ್ವಾರಸ್ಯ ಇರೋದು. ಅದು ಏನಾಗ ವಜ್ರಾಯುಧ ಆಗೋಯ್ತು. ಅದು ಅವ್ರಿಗೆ ಆಶ್ಚರ್ಯ ಬಂದಿದ್ದು, ಹೇಗೆ ಬಂದ ಇಲ್ಲಿಗೆ ಅಂತ ಹೇಳಿಬಿಟ್ಟು. ಆಮೇಲೆ ಅಲ್ಲೂ ಪಾಡ್ಕೊಂಡು ಬರ್ತಿ ಎಲ್ಲ ಗೆದ್ದು ಬಿಡ್ತಾರೆ, ತಂದು ಕೊಟ್ಬಿಡ್ತಾರೆ ಬಿಡೋದಿಲ್ಲ. ಕಟ್ಟಿಕೊಂಡು ಬಂದರೆ ಅದು ನಡೆದಿದ್ದಿಷ್ಟೇ. ರಾಜನೇ ಕೇಳ್ತಾನೆ, ದೊಡ್ಡ ವಿಷಯ, ಕುಂಡಲ ಕೊಟ್ಬಿಡ್ತಾಳೆ ಪಾಪ. ಆಯಿತು ತೊಗೊಂಡೋಗಂತ ಕೊಡ್ತಾಳೆ. ಕಟ್ಟಿಗೋಗಂದು ಇಟ್ಟಿರ್ತಾಳೆ, ಕರಾರು ಹಾಕಿರ್ತಾಳೆ, ಈ ಕೆಳಗಿಡಬಾರ್ದೇನೆ ಎಲ್ಲೂ ಕೂಡ. ಕೆಳಗಿಟ್ಟ ತಕ್ಷಣ ಒಯ್ದು ಬಿಡ್ತಾರೆ. ಭಾರಿ ಕಷ್ಟ, ಒಂದ್ಸತಿ ಅನಿವಾರ್ಯವಾಗಿರ್ಬೇಕಾಗತ್ತೆ. ಇಟ್ಟ ತಕ್ಷಣ ಬಂದು ಹಾಯ್ಕೊಂಡು ಹೋಗ್ಬಿಡ. ಅಲ್ಲಿಗೆ ಹೋಗಿ ಭಾರಿ ಕಷ್ಟಪಟ್ಟು ಬರೀ ತಂದು ಕೊಟ್ಟೇ ಕೊಡ್ತಾರೆ, ಒಳ್ಳೆ ಸಿದ್ಧಿ ಪಡಿತಾರೆ. ಇವೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ, ನಮ್ಮಲ್ಲಿ ತುಂಬ ಆಫೀಸ್ದವ್ರು ಡೆಲ್ಲಿಗೆ ಹೋಗಿ ಬಂದರೆ ದುಡ್ಡು ಚಾರ್ಜು ಖರ್ಚು ಅಲ್ಲಿ ಹೇಳಲೇಬಾರ್ದು. ಯಾಕೆ ಅವರೇ ನೋಡ್ತಾರೆ. ಇವನೇ ಹೋದರೆ ಎಲ್ಲ ಕೊಡಬೇಕು. ಇದು ವಿತ್ ರಜೆ ಅದು ಬೇರೆ, ಅವ್ರು ವಿತ್ ಲೀವ್ ಎಲ್ಲ ಸ್ಯಾಂಕ್ಷನ್ ಮಾಡಿರ್ತಾರೆ. ಡೌಟೇ ಮಾಡಬಾರ್ದು, ಅಂಡರ್ಸ್ಟುಡ್. ಅದೇ ರೀತಿ ನಾವು ಗುರುವನಗ್ರ ಇದೆ ಅಂತ ಹೇಳಿದರೆ ಕೆಲಸ ಆಗುತ್ತೆ ಅಲ್ಲಿ ಯೋಚನೆ ಮಾಡಬಾರ್ದು. ಕೆಲಸ ಆಗೇ ಆಗುತ್ತೆ ಅಂತ ಇವ್ರು ಇದೇ ಶುರು ಮಾಡ್ಬೇಕು, ಆಗುತ್ತೋ ಇಲ್ಲ ಅಂತ ಶುರು ಮಾಡ್ತಾರೆ, ಮಾಡಬಾರ್ದು. ಹೇಳಿದ್ಮೇಲೆ ಆಗುತ್ತೆ ಅಂತ ಅರ್ಥ. ಗುರುಗಳಿಗೆ ಏನು ನಂಬಿಕೆ ಇದೆ, ಅಥೆಂಟಿಕ್ ಸೈನ್ ಮಾಡಿ ಕೊಟ್ಟರೆ ಕೆಲಸ ಆಗಬೇಕಲ್ಲ. ಅಕೌಂಟ್ ಇದ್ದಂಗೆ ಚೆಕ್ ಕೊಟ್ಟರೆ ಇನ್ ಕ್ಯಾಶ್ ಆಗಲೇಬೇಕಲ್ಲ, ಗೊತ್ತಾಯ್ತಾ. ಅಕೌಂಟ್ ಇರಬೇಕು, ದುಡ್ಡು ಇರಬೇಕು, ಅವಾಗ ಏನಾಗುತ್ತದ ಎಲ್ಲ ಸುಮ್ಮನೆ ಚೆಕ್ ಮಾಡೋಂಗಿಲ್ಲ. ಅವರು ರೀಸನ್ ಕೊಡಬೇಕು, ಒಂದು ಪ್ರಾಪರ್ ರೀಸನ್ ಕೊಡಿದ್ರೆ ಅಫೆನ್ಸ್ ಅದು. ಅಂದರೆ ಒಟ್ಟಿನ ಮೇಲೆ ನಾವು ಲೋಕವ್ಯವಹಾರ ನಡೀತಿರೋದೆಲ್ಲ ಶಾಸ್ತ್ರದ ಬೇಸಿಸ್ ಮೇಲೇ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಏನು ಮಾಡ್ತಾರೆ ಇವರು, ಬಾಯಿ ಬಂದು ಬೈಕೋತ ಓಡಾಡ್ತಿರ್ತಾರೆ, ತಪ್ಪು. ದೇವ ಯೋಗ್ಯತೆಯ ಜಾತಾಹ, ಇದು ಕೆಳಗೆ ಸಂಬಂಧಪಟ್ಟು ಎಷ್ಟೋ ವಾಕ್ಯ ಕೊಟ್ಟಿದೆ ಕೆಳಗಡೆ ಇದರಲ್ಲಿ. ಅದು ಗುರುಗಳ ಮಹತ್ವ ಎಲ್ಲ ಒಟ್ಟಿಗೆ ಗೊತ್ತಾಗುತ್ತೆ. ಅದು ಗುರುಗಳು ಸುಮ್ಮನೆ ಇದ್ರೆ ಸಾಲದು, ಅನುಗ್ರಹ ಮಾಡಬೇಕು. ಅವರು ಅನುಗ್ರಹ ಮಾಡಿ ಹೇಳಿದರೆ ಕೆಲಸ ಆಗುತ್ತೆ, ಇಲ್ದವ್ರು ಆಗೋದಿಲ್ಲ. ಲೆಟ್ರ್ ಕೊಡ್ಬೇಕಾದ್ರೆ ಲೆಟ್ರ್ ಯಾಕೆ ಕೊಟ್ಟಿರ್ತಾರೆ ಗೊತ್ತಾ, ಕೆಲವು ಪರ್ಟಿಕ್ಯುಲರ್ ಹೇಳ್ತಾರೆ, ಈ ಶುಡ್ ಬಿ ಗಿವನ್ ಅಂತ. ಅದು ಏನು ಮಾಡ್ತಾರೆ ಅವರು, ಸೀರಿಯಸ್ ಬಂದು ಹೋದರೆ ಕ್ಯಾಶುವಲ್ ಲೆಟರ್ ಬಂದವರಿಗೆಲ್ಲ ಕೊಡ್ತಿರೋದೆ, ಗೊತ್ತವರಿಗೆ. ಅದು ಅನುಗ್ರಹ ಏನಿಲ್ಲ, ಅವನು ಕೊಡೋದ್ರೆ ದೊಡ್ಡ ಗಲಾಟೆ ಮಾಡ್ತಾನೆ, ಕೊಟ್ಟು ಬಯಸಿಟ್ರೆ ಆಯ್ತು ಕೊಟ್ಬಿಡ್ತಾರೆ ಅಷ್ಟೇ. ಇತಿ ಜೀವನ್ಮುಕ್ತರಾಗಿರಬೇಕು. ಅದು ಆ ಕ್ಷೇತ್ರ ನಮ್ಗೆ ಸಿಗೋದೇ ಇಲ್ಲ. ಆದ್ದರಿಂದ ಸಿಕ್ಕವ್ರ ಅನುಗ್ರಹ ಇರಬೇಕಾಗಿ ಅವ್ರು ಆಗಲಿ. ಕೆಲವು ಹೇಳ್ತಾ ಇದು ಮಾಡಬೇಡ ಆಗಲ್ಲ ಅಂತ ಹೇಳಿಬಿಡ್ತಾರೆ, ಸರಿಯಾದ ಮಾಡು ಅಂತ ಹೇಳಿದ್ರೆ ಕಳಕಳಿ ಇರುತ್ತೆ. ಅವ್ರು ಅದು ನೋಡ್ಕೋತಾರೋ. ಇಲ್ಲಿ ಲೆಟ್ರ್ ಕೊಡೋದಷ್ಟೇ ಅಲ್ಲ, ಡೈರೆಕ್ಟ್ ಫೋನ್ ಬೇರೆ ಮಾಡ್ತಾರೆ ಇಮಿಡಿಯೇಟ್ಲಿ. ಅವ್ರು ಬರ್ತಾ ಇದ್ದಾರೆ, ನಮ್ಮ ಕಡೆಯವರು ಮಾಡಿಕೊಡಿ ಅಂತ. ಇತಿ ಸತತ ಇಲ್ಲೋಯ್ತದ ಆಯ್ತಲ್ಲ, ಆ ವಾಕ್ಯ ಮುಗೀತು. 2 ಮಂತ್ರಗಳು ಅಲ್ಲಿಗೆ. ನಾಳೆ ದಿವಸ ಮುಂದಿನ ಮಂತ್ರ. ಇದರಲ್ಲಿ ಇನ್ನೂ ದೊಡ್ಡ ವಿಷಯಗಳು ಬರುತ್ತೆ ಮುಂದೆ. ಸಾಚ್ಯಾದಿ ಪ್ರಭುಪಾಚ್ಯಾದಿಕ ಪರಮಾಚ್ಯಾದಿಕ ಎಲ್ಲ ಹೇಳ್ತಾರೆ. ಇನ್ನೆಲ್ಲೂ ಬರೋದೇ, ಇದೊಂದೇ ಹೇಳಿರೋದು ಆಚೆ. ಎಷ್ಟೋ ವಿಷಯಗಳನ್ನು ಇದೊಂದೇ ಹೇಳಿರೋದು. ಸರಿಯಾಗಿ ಓದಿರ್ಬೇಕು.